ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಮೇ 2024 ಗುರುವಾರ. ಕ್ರೋಧಿನಾಮ ಸಂವತ್ಸರೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಪ್ರಥಮಿ, ಕೃತಿಕಾ ನಕ್ಷತ್ರ, ಶೋಭನ ಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಎಲ್ಲರೂ ಕಾಯ್ತಿರ್ತೀರಿ ಈ ಗುರುಗೋಚಾರ ಫಲ ಕಟ್ಟ ಕಡೆಯದಾಗಿ ಮೀನರಾಶಿಗೆ ಹೇಗಿದೆ. ಹಾಗೆಯೇ ತುಂಬಾ ಜನ ಕೇಳ್ತಿರ್ತಕ್ಕಂಥ ಮಾತು, ಅಕ್ಷಯ ತದಿಗೆಗೆ ಗುರುಗಳೇ ನಾವು ಬಂಗಾರ ತಗೋಬೇಕಾ ತಗೋಬಾರದ? ನಾನು ಕೂಡ ತಟಸ್ಥನಾಗಿ ನಿಜವಾಗ್ಲೂ ನೋವಾಗುತ್ತೆ ಮಕ್ಕಳೇ. ವೈದಿಕವಾಗಿ ನನಗೂ ಎಷ್ಟೋ ವಿಚಾರ ತಿಳಿದಿರ್ಲಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅದಕ್ಕೊಂದು ರಿಸರ್ಚು ಇಲ್ಲೂ ಓಡೋ ರಭಸದಲ್ಲಿ ತಪ್ಪು ತಪ್ಪೆ, ಯಾರು ಮಾಡಿದರೂ ತಪ್ಪೆ. ಹೌದು, ನೀವು ಮಾಡಿದ್ರೆ ತುಂಬಾ ತಪ್ಪೇ ಅಲ್ಲ, ನಿಮಗೆ ತಪ್ಪು ಅನ್ವಯಿಸೋದಿಲ್ಲ. ನೀವು ಮಕ್ಕಳು, ಪುಟ್ಟ ಮಕ್ಕಳು, ನಿಮ್ಗೇನೂ ಗೊತ್ತಿಲ್ಲ. ನಿಮ್ಗೆ ಮಾಡೋಕ್ ಮೊದಲೇ ತಿಳಿದಿಟ್ಕೊಳ್ಳೋಣ, ಮಾಡೋಕ್ ಮೊದಲೇ ಕೇಳ್ಕೊಳ್ಳೋಣ, ಮಾಡೋಕ್ ಮೊದಲು ವಿಚಾರಿಸೋಣ. ಅದುವೇ ಗೊತ್ತಿಲ್ಲ ಮಕ್ಕಳು. ನೀವು ಎಲ್ಲ ತಿಳ್ಕೊಂಡಿರೋರು ನಾವು ತುಂಬಾ ದೊಡ್ಡ ಜ್ಞಾನಿಗಳ ಜೊತೆ, ವಿದ್ಯಾವಂತರ ಜೊತೆ, ಮಹಾ ವೇದ ಶಾಸ್ತ್ರಗಳ ಭಂಡಾರವನ್ನೇ ಅರೆದು ಕುಡಿದಿರ್ತಕ್ಕಂಥ ಪ್ರಣವ ಶಕ್ತಿಗಳ ಜೊತೆ ಓಡಾಡಿರೋರು. ನಾವೆಷ್ಟು ಎಚ್ಚರಿಕೆ ಜಾಗರೂಕತೆಯಿಂದ ನಡ್ಕೋಬೇಕು, ಮಾತಾಡಬೇಕು, ಹೇಳಬೇಕು ಅನ್ನತಕ್ಕಂಥದ್ದು. ಹೌದು, ನೀವು ಮಕ್ಕಳು, ನೀವೇನೋ ಗೊತ್ತೋ ಗೊತ್ತಿಲ್ಲದೆಯೋ ಗೊತ್ತಿದ್ದೇ ಮಾಡಿದ್ರಿ ತಪ್ಪಲ್ಲ. ಈಗ ಹೇಳ್ತಿದ್ದೇನೆ ನೋಡಿ, ಅಕ್ಷಯ ತದಿಗೆ ನಾಳೆ. ಹೌದು, ಅಕ್ಷಯ ತೃತೀಯ, ಇವತ್ತು ದ್ವಿತೀಯ. ನಿಮ್ಮದು ತಪ್ಪೇ ಬರೋಲ್ಲ. ಸಾಮಾನ್ಯರು ಮಾಡಿದ ತಪ್ಪು ಅದು ತಪ್ಪಲ್ಲ. ಏನೋ ಆಸೆ, ಒಂದು ಪುಟ್ಟ ತುಂಟತನ, ಒಂದು ಪುಟ್ಟ ಪ್ರಚೋದನೆ, ಪುಟ್ಟ ಆಕರ್ಷಣೆ, ಅದು ಬೇಕಿತ್ತು, ನಡೆಯುತ್ತೆ. ಅದಕ್ಕಷ್ಟು ದೊಡ್ಡ ಶಿಕ್ಷೆ ಕೊಡೋ ಅಗತ್ಯತೆ ಇಲ್ಲ. ಆ ರೀತಿ ಆಗಿದ್ರೆ ಇಡೀ ದೇಶವೇ ಜೈಲಾಗ್ಬಿಡುತ್ತೆ. ಹೌದು, ಗೊತ್ತಿಲ್ಲ, ಏನೋ ಒಂದು ಆಕರ್ಷಣೆ, ಏನೋ ಬದುಕಬೇಕು ಅನ್ನೋ ಒಂದು ಆಸೆ, ತಿನ್ಬೇಕು ಅಂತ ಒಂದು ಆಸೆ, ಖುಷಿಯಾಗಿರ್ಬೇಕು ಅಂತ ಒಂದು ಆಸೆ. ಗೊತ್ತಿಲ್ಲ, ತಿನ್ಬಿಟ್ರಿ, ಕುಡಿದ್ಬಿಟ್ರಿ, ತಗೋಬಿಟ್ರಿ, ಎತ್ತಿಟ್ಕೋಬಿಟ್ರಿ, ಬಚ್ಚಿಟ್ಕೋಬಿಟ್ರಿ, ನಡೆಯುತ್ತೆ. ಆದರೆ ಒಂದು ಸಮಾಜದಲ್ಲಿ ಎತ್ತರದ ಸ್ಥಾನದಲ್ಲಿರುವವರ ನಡೆ ನುಡಿ ಬದುಕು ತುಂಬಾ ಕಷ್ಟ. ಅದು ತುಂಬಾ ತ್ಯಾಗ ಆಗಿರುತ್ತೆ, ತುಂಬಾ ತಪಸ್ಸಾಗಿರುತ್ತೆ, ತುಂಬಾ ಧ್ಯಾನ ಆಗಿರುತ್ತೆ, ತುಂಬಾ ನಿರಂತರ ಅಧ್ಯಯನ ಪರಿಶ್ರಮ ರೀತಿ ಕುಳಿತಿರ್ತೇವೆ. ನಮಗೆ ಅದರ ಮೇಲೆ ಅವಗಾಹನ ಇನ್ನೇಂದ್ರ ಮೇಲೆಯೂ ಇರೋಲ್ಲ. ಈಗಲೂ ಅಷ್ಟೇ, ಆಗಲೂ ಅಷ್ಟೇ, ಮುಂದೆಯೂ ಅಷ್ಟೇ. ಆ ಸ್ಥಾಯಿಗೆ ಬಂದ್ಮೇಲೆ ಹುಡುಕಿ ತಗೊಬಂದು ನಿಮಗೆ ಕೊಡ್ಬೇಕು ನಾವು. ಇಲ್ಲೂ ಗೊತ್ತಿಲ್ಲ ನನಗೂ ಕೂಡ. ಅಕ್ಷಯ ತೃತೀಯಕ್ಕೆ ಬಂಗಾರ ತರಬಹುದಾ, ಇಡಬಹುದಾ? ನಾನು ಗುಂಪಿನಲ್ಲಿ ಗೋವಿಂದ. ಆದ್ರೆ ಹೋಗ್ತಾ ಹೋಗ್ತಾ ವೈದಿಕವಾಗಿ ತಿಳ್ಕೊಂಡಂತ ಒಂದು ಬಹುದೊಡ್ಡ ವಿಚಾರ ನಾನು ತಪ್ಪಾಗಿ ಆಲೋಚನೆ ಮಾಡ್ಬಿಟ್ನ. ನೋಡಿ, ನನ್ನ ಮದುವೆ ಆಗುವಾಗ ರಿಸೆಪ್ಷನ್ ಅನ್ನತಕ್ಕಂಥದ್ದು ಮಾಡಿದ್ದಾರೆ, ನನಗ್ ಗೊತ್ತಿಲ್ಲ. ಮಾಡಬಾರದು, ಮದುವೆ ನಂತರ ಮಾಡಬೇಕು, ಕಸಿವಿಸಿಗಳಿತ್ತು ನನಗೂ ಕೂಡ. ಹೇಳೋ ಸ್ಥಾಯಿ ಸಾಮರ್ಥ್ಯ ಶಕ್ತಿ ಇರಲಿಲ್ಲ. ಆದ್ರೆ ಈಗ ಆ ಸಾಮರ್ಥ್ಯ ಶಕ್ತಿ ಬಂದಿದೆ. ಅದಕ್ಕೆ ನನ್ನ ಮನೆ ತಂದಲ್ಲಿ ಅದನ್ನ ಮಾಡೋಕ್ ಒಪ್ಪಲ್ಲ. ಇಲ್ಲಲ್ಲ, ಹೀಗೆ ಆಗ್ಬೇಕು, ಹಿಂಗೆ ಮಾಡ್ಬೇಕು, ಮದುವೆ ಮಾಡ್ಕೊಂಡ್ಬೇಕಾದ್ರೆ 15 ದಿನ ಬಿಟ್ಟು ಬಂದು ದೊಡ್ಡದಾಗ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡೋಣ. ಅದೇ ತರ ಮಾಡೋದು ಒಂದ್ಸಲಿ ಮಕ್ಕಳ ಮದುವೆ, ಅವ್ರ ಆನಂದ ನೋಡ್ಲಿ ಬಿಡಿ. ಮನೆ ಮುಂದುಗಡೆ ಚಪ್ರ ಎಲ್ಲ ಹಾಕಿ ಮಾಡೋಣ, ಹತ್ತಿರದ ಆಲಯದಲ್ಲಿ ಮಾಡೋಣ, ಕರಿಯೋಣ, ತಿಳಿದಿರೋರಿಗೆಲ್ಲ ಕುಂದಿರ್ಸಿ ಒಳ್ಳೆ ಊಟ ಭೋಜನ ಹಾಕೋಣ, ಆ ಸಂಭ್ರಮ ಸಂತೃಪ್ತಿ ಹಂಚ್ಕೊಳ್ಳೋಣ. ನಿಜವೇ ಮಕ್ಕಳೇ, ನಾವು ಮಾಡಿದ ತಪ್ಪು ನಮ್ಮ ಮಕ್ಕಳು ಮಾಡಬಾರ್ದು. ಅಕ್ಷಯ ತೃತೀಯಕ್ಕೂ ಹಾಗೆಯೇ. ಯಾವುದೇ ಕಾರಣಕ್ಕೂ ಬಂಗಾರ ಕೊಳ್ಳಲು ಹೋಗಬೇಡಿ.
ನಿಮ್ಮ ಮನೆಯಿಂದ ದುಡ್ಡು ತಗೊಂಡೋಗಿ ಕೊಡ್ಲೇಬೇಡಿ, ಖಾಲಿ. ವೃದ್ಧಿ, ಅಕ್ಷಯ ತೃತೀಯ ಅಂದ್ರೆ ಅಕ್ಷಯ ವೃದ್ಧಿ. ವೃದ್ಧಿ, ಸಾಲ ಮಾಡ್ತೀರಾ ವೃದ್ಧಿ, ಗೌರವ ಕಳಿತೀರಾ ವೃದ್ಧಿ, ಬಾಚ್ಕೋತೀರಾ ವೃದ್ಧಿ. ಹೌದು, ನಿಮ್ಮ ಮನೆಯಿಂದ ದುಡ್ಡು ತಗೊಂಡೋಗ್ತೀರಾ ಹೊರಗಡೆ ಬಂಗಾರ ಕೊಂಡ್ಕೊಳ್ಳಿಕ್ಕೆ, ಇನ್ಯಾರ್ದು ಖಜಾನೆ ವೃದ್ಧಿ ಅಷ್ಟೇ. ಅಕ್ಷಯ ತೃತೀಯದ ವೃದ್ಧಿ ಅಂದ್ರೆ ಬಂಗಾರ ಕೊಂಡುಕೊಳ್ಳಲು ಯಾವ ಸಮಯ ಒಳ್ಳೇದು ಅಂತೆಲ್ಲ ಹಾಕ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ವೈದಿಕತೆಯ ಹೆಸರಿನಲ್ಲಿ ತಪ್ಪು ತಿಳ್ಕೋಬೇಡಿ. ಅವರು ತಪ್ಪು ಅಂತ ಹೇಳ್ತಿಲ್ಲ, ರಿಸರ್ಚ್ ಮಾಡದೇ ಇರಬಹುದು. ಇಲ್ಲ, ಕೆಲವ್ರಿಗೆ ಆ ತರದ ವಿಚಾರಗಳೇ ಇಷ್ಟ, ರಿಸರ್ಚ್ ಇಲ್ಲದೆ. ಹೌದು, ಅಂತ ಒಂದು ತುಂಬ ಗರ್ಭಿಣಿ ಪರಶುರಾಮರ ತಾಯಿ, ಆ ತಾಯಿ ಸವದತ್ತಿ ಯಲ್ಲಮ್ಮ ಅಂತ ನಾವೇನ್ ಕರಿತೇವೆ, ಆ ತಾಯಿ ಜಗನ್ಮಾತೆ ರೇಣುಕಾದೇವಿ ತುಂಬ ಗರ್ಭಿಣಿ. ಜಮದಗ್ನಿ ಮಹರ್ಷಿಗಳು, ಪರಶುರಾಮರ ತಂದೆ, ಮಹಾಕ್ಷಾತ್ರ ತೇಜಸ್ಸು, ಮಹಾ ಬೆಂಕಿ ತೇಜಸ್ಸು. ಅವರಿಗೆ ಒಂದು ಅಭ್ಯಾಸ, ನಿತ್ಯ ಬಾಣವನ್ನ ಧನುರ್ವಿದ್ಯೆ ಅಭ್ಯಾಸ ಮಾಡೋದು. ಅಲ್ಲೆಲ್ಲೋ ದೂರ ನಿಂತ್ಕೊಂಡು ಬಾಣ ಬಿಡೋದು, ಅಲ್ಲಿಂದ ತಾಯಿ ಜೀವ ತಗೋಬರ್ಬೇಕು, ಇವ್ರ ಅಭ್ಯಾಸ ಬಿಡೋದು. ಒಂದು 10 ಬಿಟ್ಮೇಲೆ ತಗೊಂಡ್ ಬಮ್ಮ. ತುಂಬಾ ಗರ್ಭಿಣಿ, ಸುಸ್ತಾಗಿ ಬರ್ತಿದ್ಲಂತೆ. ಒದ್ದಾಡ್ಕೊಂಡ ತಾಯಿ ಜೀವ ನೋಡ್ಬಿಟ್ಟು, ಈ ಒಂದು ಚೈತ್ರ ಮಾಸ ವಸಂತ ಮಾಸ ಎರಡೂ ಸೇರಿರ್ತಕ್ಕಂಥ ಪ್ರಭಾವ, ದಗ 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 ಬಿಸಿಲು, ರಣ ಬಿಸಿಲು, ನಾವು ಹೊರಗಡೆಗೆ ಬರ್ಲಿಕ್ಕೆ ಆಗ್ತಿಲ್ಲ. ರಾಯಚೂರಲ್ಲಿ ಯಾರೋ ಬಾಂಡ್ಲಿನಲ್ಲಿ ಹಾಕೊಂಡು ಆಮ್ಲೆಟ್ ಮಾಡ್ಕೊಂಡು ತಿಂದಿದ್ದಾನೆ, ಹಂಗೆ ಬಿಸಿಲಲ್ಲಿ ಇಟ್ಟುಬಿಟ್ಟು ಈಗ ಅಂತ ಹೇಳ್ಬಿಟ್ಟು. ಯೋಚನೆ ಮಾಡಿ ನೋಡಿ, ಕೆಂಡ ಬೇಕಿಲ್ಲ, ಬೆಂಕಿ ಬೇಕಿಲ್ಲ, ಗ್ಯಾಸ್ ಬೇಕಿಲ್ಲ, ಏನು ಬೇಕಿಲ್ಲ, ಏನಾಗಿರ್ತಾನೆ. ನಮ್ಮ ಕತೆ ಬಿಡಿ, ನಾವೇನೋ ಒಂದು ಫ್ಯಾನೋ, ಬೀಸಣಿಗೆಯೋ, ಇನ್ನೊಂದು AC ಯೋ, ಏರ್ ಕೂಲರೋ, ಇಲ್ಲ ಬಿಟ್ರೆ ನೋಡಿ ಊಟಿಗೆ 20,000 ಪಾಸ್ಗಳಂತ ಒಂದು ದಿನಕ್ಕೆ. ಆ ಪಾಟಿ ಗಾಡಿಗಳು ಅಲ್ಲೋಗಿರ್ಲಿಕ್ಕೆ, ಅಲ್ಲೂ ಕೂಡ ವೆದರ್ 29 ಬಂದು ನಿಂತು ಬಿಟ್ಟಿದೆ. ಎಲ್ಲ ಶಿಮ್ಲಾ, ಡಾರ್ಜಿಲಿಂಗು, ಇನ್ನು ಇರೋರು ಐಲ್ಯಾಂಡು, ಈ ತರದಕ್ಕೆಲ್ಲ ನೆದರ್ಲ್ಯಾಂಡು, ಐಸ್ಲ್ಯಾಂಡು, ಇದಕ್ಕೆಲ್ಲ ಹೋಗಿ ಇದ್ಕೋತಾರೆ. ಸ್ವಿಟ್ಜರ್ಲ್ಯಾಂಡ್ ಇಲ್ಲದವ ಸಾಮಾನ್ಯ. ಈಗೋ ಸರಿ, ಒಂದ್ ತೇವದ ಬಟ್ಟೆ ಆದ್ರೂ ಹಾಕೊಂಡು ಪಶು ಪಕ್ಷಿ ಪ್ರಾಣಿಗಳ ಗತಿ ಏನು. ಅಂತ ಜಮದಗ್ನಿ ಮಹರ್ಷಿಗಳು ಸೂರ್ಯನನ್ನ ಹಿಂಗ್ ನೋಡಿದ್ರಂತ ಆ ಕೋಪದಿಂದ ಹಿಂಗ ಹಾಕೋಬಿಟ್ರಂತೆ ತಮ್ಮ ಕಮಂಡಲದ ತೀರ್ಥವನ್ನ. ನನ್ನ ಧರ್ಮಪತ್ನಿಗೆ ಕಾಲ್ ಸುಡ್ತಿದೆ, ತಳೆದು ಬಸವಳಿದು ಬರ್ತಿದ್ದಾಳೆ. ಅದಕ್ಕೆ ನೋಡಿ, ಈ ಚೈತ್ರ ಮಾಸದಲ್ಲಿ ಹುಟ್ಟಿದವರು ವಿಪರೀತ ಬಸವಳೆದು ಬಿಡ್ತಾರೆ, ಸೆಕೆ ತಟ್ಕೊಳಕ್ ಆಗೋಲ್ಲ. ವಸಂತ ಮಾಸ ಚೈತ್ರ ಮಾಸದಲ್ಲಿ ಹುಟ್ಟಿದವರು ಸೆಕೆ ತಟ್ಕೊಳಕ್ ಆಗೋಲ್ಲ. ತಲೆನೋವು, ಪಿತ್ತದ ತಲೆನೋವು, ಕೂದಲು ಬೇಗ ಉದುರೋದು, ಕೂದಲು ಬೇಗ ಗ್ರೇ ಹೇರ್ಸ್ ಆಗತಕ್ಕಂಥದ್ದು, ಇವುಗಳು ಬೇಗ ಆಗುತ್ತೆ. ವಿಪರೀತ ಉಷ್ಣ ಬಾಡಿ, ಪೈಲ್ಸ್ ಪ್ರಾಬ್ಲಮ್. ಬಹುದೊಡ್ಡ ನಟ ಪೈಲ್ಸ್ ಆಗಿತ್ತು, ಅವ್ರು ಹುಟ್ಟಿದ್ದೆ ಚೈತ್ರ ಮಾಸದಲ್ಲಿ. ಉಷ್ಣ ಅನ್ನೋದು ವಿಪರೀತ ಉಷ್ಣ ತಿನ್ನೋ ಆಗಿಲ್ಲ, ವಿಪರೀತ ಖಾರ ತಿನ್ನೋ ಆಗಿಲ್ಲ, ಈ ರೀತಿ ಭಾವಗಳಾಗತಕ್ಕಂಥದ್ದಾಗುತ್ತೆ. ಚೈತ್ರ ಮಾಸದಲ್ಲಿ ಹುಟ್ಟಿದವ್ರ ಬಗ್ಗೆ ಹೇಳಿದ್ದೇನೆ ಹಿಂದೊಮ್ಮೆ ಕೂಡ. ಅಂತ ಒಂದು ನಡುನೆತ್ತಿಯ ಸೂರ್ಯ ಗಾಬರಿ ಬಿದ್ಬಿಟ್ಟಂತೆ. ಆ ರುದ್ರಾಂಶ ಸ್ವರೂಪ ತನ್ನ ಆ ಬಿಸಿಯ ಪ್ರಭಂಜನವನ್ನ ತಡೆಯಲಾರದೆ ತನ್ನ ಶಕ್ತಿಯ ಒಂದು ಭಾಗವನ್ನೇ ಪರಶಿವನಿಗೆ ಪಾಶುಪತಾಸ್ತ್ರ ರೂಪದಲ್ಲಿ ಕೊಟ್ಟಿದ್ದು, ತನ್ನ ಶಕ್ತಿಯ ಒಂದು ಭಾಗವನ್ನೇ ಸುದರ್ಶನ ಅಸ್ತ್ರವಾಗಿ ಕೊಟ್ಟಿದ್ದು ಮಹಾವಿಷ್ಣುವಿಗೆ. ಆ ಒಂದು ಆದಿತ್ಯ ಅನ್ನೋ ಒಂದು ಮಾತಿದೆ. ಅಂತ ಆದಿತ್ಯ ಓಡಿ ಬಂದಂತೆ, ತಡೆ ಮಹರ್ಷಿ ಅಂತ. ಏನಿದು ಈ ಪಾಟಿ ಇಲ್ಲ, ನಾನು ಇದನ್ನ ತಿಳಿ ಮಾಡ್ತೇನೆ ಅಂತ ಹೇಳಿ ತನ್ನ ಶಕ್ತಿಯಿಂದ ವಿಶೇಷವಾದ ಪಾದುಕೆಗಳನ್ನ ಮಹರ್ಷಿಗೂ ಮಹರ್ಷಿ ಪತ್ನಿಗೂ ವಿಶೇಷವಾಗಿರ್ತಕ್ಕಂಥ ಛತ್ರಿ ಬೀಸಣಿಗೆಯನ್ನ ಕೊಡ್ತಾರೆ. ಸದಾ ಇದು ಕೊಡಬೇಕು. ಆವತ್ತಿನ ದಿನವೇ ಅಕ್ಷಯ ತೃತೀಯ. ನೀನು ಯಾವಾಗ್ಲೂ ಈ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಹಿಂದೆ ಮುಂದೆ ಈ ಬಿರು ಬಿಸಿಲು ನೆತ್ತಿಗೆ ಬಂದಾಗ ಮಳೆಯಾಗಬೇಕು, ಭೂಮಿ ತಂಪಾಗಬೇಕು ಅಂತ ಮಾತು ಆಶೀರ್ವಾದ ಮಾಡ್ತಾರಂತೆ. ಅದಕ್ಕೆ ಅಕ್ಷಯ ತೃತೀಯದ ಆಸುಪಾಸಿನಲ್ಲಿ ಒಳ್ಳೆ ಮಳೆ ಆಗುತ್ತೆ, ಭೂಮಿ ತಂಪಾಗಲಿಕ್ಕೆ. ಇದು ಜಮದಗ್ನಿ ಮಹರ್ಷಿಗಳ ಒಂದು ವರ. ಗಮನಿಸಿ ನೋಡಿ,
ಅಕ್ಷಯ ತೃತೀಯದ ಹಿಂದೆ ಮುಂದೆ ನಮಗ್ ಮಳೆ ಡಮ್ ಡುಮ್ ಡಮಾಲ್ ಡಿಮಿಲ್ ಬರ್ತಿದೆ, ಅಲ್ಲಿ ಒಂದಷ್ಟು ಬರ್ತಿದೆ. ಎಂತ ಬರಗಾಲವಿದ್ರು ಬರ್ತಿದೆ. ತಾಯಿ ಜಗನ್ಮಾತೆ ಕಾರಣ, ತಾಯಿ ಜಗನ್ಮಾತೆಯ ಆ ಒಂದು ಸಂತೃಪ್ತ ಭಾವ. ಸವದತ್ತಿ ಎಲ್ಲಮ್ಮ ಅಂತ ಏನ್ ಕರಿತೇವೆಯೋ, ರೇಣುಕಾದೇವಿ ಅಂತ ಏನ್ ಕರಿತೇವೆಯೋ, ಪರಶುರಾಮರ ಆ ಮಹಾ ಪ್ರಣವ ಶಕ್ತಿ, 6ನೇ ಅವತಾರ, ಅವರ ಮಾತೃಶ್ರೀಯವರ ಆಶೀರ್ವಾದದಿಂದ, ಅದರಿಂದ ನಾಳೆ ಅಕ್ಷಯ ತೃತೀಯ. ಇವತ್ತು ಹೇಗೂ ವಿಶೇಷವಾಗಿ ಗುರುವಾರ, ಗುರುವಿನ ದಿನ. ಆ ಪರಶುರಾಮರನ್ನ ನೆನೆಸ್ಕೊಂಡು ಆಯ್ತು ಅಂದ್ರೆ ನಿಮ್ ಶಕ್ತಿ ಒಂದ್ 2-3 ಛತ್ರಿ ತಗೋಬನ್ನಿ, ಆಗುತ್ತಾ. ಒಂದು 5 ಈಗೆಲ್ಲ 150-200 ರೂಪಾಯಿಗೆಲ್ಲ ಸಿಗುತ್ತೆ. ಒಂದು 200-300 ರೂಪಾಯಿಗೆಲ್ಲ ಒಳ್ಳೆ ಚಪ್ಪಲಿ ಸಿಗುತ್ತೆ. ನಮ್ಮ ಲಿಡ್ಕರ್, ನಮ್ಮ ಕರ್ನಾಟಕ ಚರ್ಮೋತ್ಪನ್ನ, ಆ ಒಂದು ಚರ್ಮ ಕೈಗಾರಿಕೆ ಲಿಡ್ಕರ್ ಅಲ್ಲಿ ಒಳ್ಳೆ ಚಪ್ಪಲಿಗಳು ಸಿಗ್ತವೆ 200-300 ರೂಪಾಯಿಗೆ. ಒಂದು 8ನ ಸೈಜು, 9ನ ಸೈಜು, ನಾರ್ಮಲ್ ಆಗಿ ಅಷ್ಟಿರುತ್ತೆ ಮನುಷ್ಯನ ಕಾಲು. 9, ಕೆಲವರಿಗೆ ಅಪರೂಪ 10, ಇನ್ನು ಕೆಲವರಿಗೆ 12 ಇರುತ್ತೆ ಬಿಡಿ. 8, 9, 10ರಲ್ಲಿ ಒಂದು 2-3 ಜೊತೆ ಆಗುತ್ತಾ, ಒಂದು 5 ಜೊತೆ ತಗೊಳ್ಳಿ. ಬೀಸಣಿಗೆ ನೋಡಿ ಆಗಲಿಲ್ಲ, ಇನ್ನು ಶಕ್ತಿ ಇದೆ, ಒಂದು ಪುಟ್ ಫ್ಯಾನ್ಗಳು ತಗೋಬಹುದು. ಯಾರಾದ್ರೂ ಬಡವರು ಇರತಕ್ಕಂಥ ಜಾಗಕ್ಕೆ ಹೋಗಿ, ತುಂಬಾ ಕೂಲಿ ಕಾರ್ಮಿಕರು, ವಾಚ್ಮ್ಯಾನ್ ಕೆಲಸ, ಸೆಕ್ಯೂರಿಟಿ ಕೆಲಸ, ಆ ಒಂದು ಬಿರು ಬಿಸಿಲಲ್ಲಿ ಒಂದು ಗಾರೆ ಕೆಲಸ, ಮನೆ ಕಟ್ಟುವ ಕಾರ್ಮಿಕ ಕೆಲಸ, ನಮ್ಮ ಮನೆಗೆ ಬರೋ ಮನೆ ಕೆಲಸದವರು, ಹೌಸ್ ಕೀಪಿಂಗ್ ಕೆಲಸ, ಮನೇಲಿ ಫ್ಯಾನ್ಗೂ ಇರಲ್ಲಪ್ಪ, ಚಪ್ಪಲಿಗೂ ಇರಲ್ಲಪ್ಪ, ಒಂದು ಛತ್ರಿ ತಗೊಳಕ್ಕೂ ಅವ್ರ ಹತ್ರ ಶಕ್ತಿ ಇರಲ್ಲಪ್ಪ, ನಾಳೆ ಅದನ್ನ ದಾನ ಮಾಡಿ ಅಂತ ಬಡವರಿಗೆ ದಾನ ಮಾಡಿ ನೋಡಿ. ವೃದ್ಧಿ ಅನ್ನತಕ್ಕಂಥದ್ದು ನಿಮಗ್ ಗೊತ್ತಿಲ್ಲ. ಹೌದು ಆಗುತ್ತೆ, ಇನ್ನೂ ಶಕ್ತಿ ಇದೆಯಾ, ಬಂಗಾರ ದಾನ ಮಾಡ್ಬೇಕು ಅನ್ನೋದು ತರೋದಲ್ಲ, ದಾನ ಮಾಡಬೇಕಾಗಿರೋದು ಒಬ್ಬ ಬಡವನ. ಇವತ್ತಿಗೂ ಕೂಡ ಭಾರತದಲ್ಲಿ ಕಡಿಮೆ ಅಂದ್ರು 5% ಜನ, 5-8% ಜನ, ಏನ್ ನಾವು 100 ಕೋಟಿ ಅಂತ ಹೇಳ್ತೇವೆ, 144 ಕೋಟಿ ಅಂತ ಹೇಳ್ತೇವೆ, ಕಡಿಮೆ ಅಂದ್ರೆ ಒಂದು 10 ಕೋಟಿಯ ಜನ ತೀರಾ ಕೆಳಗಿನ ಬಡತನದ ರೇಖೆಯಲ್ಲಿದ್ದಾರೆ ಅಂತ ಅಂದ್ರೆ, ಸೂರಿಲ್ಲ, ಊಟನೂ ಇಲ್ಲ, ಬಟ್ಟೆನೂ ಇಲ್ಲ ಅಂತ. ಅದರಿಂದ ಗುರು ವಿಶೇಷವಾಗಿ ಆ ಒಂದು ವೃಷಭ ರಾಶಿಗೆ ಬಂದಿದ್ದಾನೆ ಕೃತಿಕಾ ನಕ್ಷತ್ರ ಸಾರದಲ್ಲಿ. ಮೆತ್ತಿ ಹೋಗ್ಬಿಟ್ಟಿದ್ದಪ್ಪ. ಬ್ರೆಜಿಲ್ ನೋಡಿ, ಆಹಾಕಾರದ ಮಳೆ, ಆರ್ಭಟ, ಸಾವಿರಾರು ಮಂದಿ, 16 ನಗರಗಳು ಕೊಚ್ಚಿ ಹೋಗ್ಬಿಟ್ಟಿದೆ. ಆ ಪಾಟಿಯ ಮಳೆ. ಯಾವಾಗ ತೈವಾನ್ ಮೇಲೆ ಏನ್ ಬೆಂಕಿ ಬೀಳುತ್ತೋ, ಇವತ್ತು ಯುದ್ಧ ನಡೆಯುತ್ತೋ ಅಂತ ಒಂದು ಗಾಬರಿ. ಎನಿ ಮೂವ್ಮೆಂಟ್ ಕ್ಲಾಕ್ ಇಸ್ ಟಿಕ್ಕಿಂಗ್, ನನ್ಗೆ ಅದೊಂದು ಭಯ. ಇನ್ನು ಇವನು ಪುಣ್ಯಾತ್ಮ ಇರಾನ್, ಅವನು ಯಾವಾಗ ಅಣುಬಾಂಬ್ ಎತ್ತು ಬಿಡುತ್ತಾನೋ ಅನ್ನೋ ಒಂದು ಭಯ ಇದೇ ಅವನ ಹತ್ರ. ನೋಡಿ, ಈಗಿರುವ ಅಣುಬಾಂಬ್ ನಾನು ತುಂಬಾ ತಿಳಿದಿರುವ ವಿಜ್ಞಾನಿಗಳು, ತುಂಬಾ ತಿಳಿದಿರುವ ಜ್ಞಾನಿಗಳ ಭಂಡಾರದ ಜೊತೆ ಮಾತುಕತೆ ಆಗಾಗ ಮಾಡ್ತಿರ್ತಾರೆ. ಎಂತ ಒಂದು ಅಣುಬಾಂಬ್ ಇದೆ ಅಂದ್ರೆ, ಅವತ್ತಿನ ಜಪಾನು ನಾಗಾಸಾಕಿ, ಹಿರೋಶಿಮಾನೋ ಮಾತಲ್ಲ, ಅದು ಏನೇನೂ ಅಲ್ಲ. ಬಿದ್ದ ತಕ್ಷಣ 1 ಗಂಟೆಯಲ್ಲಿ, ನಮ್ಮ ಬೆಂಗಳೂರಲ್ಲಿ ಬಿದ್ರೆ ಕಡಿಮೆ ಅಂದ್ರೆ 1.5 ಕೋಟಿ ಜನ, ಬೂಮ್, 1 ಗಂಟೆಯಲ್ಲಿ. 1 ದಿನದಲ್ಲಿ ಅದೊಂದು ಹೆಚ್ಚು ಕಡಿಮೆ 4 ಪಟ್ಟು. ಆಮೇಲೆ ಅದು ನಿರಂತರವಾಗಿ ಅದರ ವೇವ್ಸ್ ಹೊಡಿತಲೇ ಇರುತ್ತೆ, ನಾನಾ ರೀತಿ. 30-50 ಕೋಟಿ ಹೋಯ್ತು ಅನ್ನತಕ್ಕಂಥದ್ದು. ಒಂದೇ ಒಂದು ಅಣು ಬಾಂಬ್, ನೆನಪಿಟ್ಟುಕೊಳ್ಳಿ. ಇವರು ಬೇರೆ ಏನೇನೋ ಬಾಂಬುಗಳು ಮಾಡಿ ಇಟ್ಕೊಂಡಿದ್ದಾರೆ, ಜೈವಿಕ ಅಸ್ತ್ರಗಳೆಲ್ಲ. ಅಂದ್ರೆ ಇವತ್ತು ಕೊರೋನಾ ಅಂತ ಏನ್ ನಡೆದಿದೆ ಅಲ್ವಾ, ಅದು ಜೈವಿಕ ಅಸ್ತ್ರವೇ, ನೆನಪಿಟ್ಟುಕೊಳ್ಳಿ. ಇವತ್ತು ಪ್ರತಿಯೊಬ್ಬ ಭಾರತೀಯನ 3ನೇ 1 ಭಾಗದ ವ್ಯಕ್ತಿ ಶುಗರ್ ಆಗಿದೆ ಅಂದ್ರೆ ಜೈವಿಕ ಅಸ್ತ್ರವೇ. ಯಾವುದೋ ಊಟದಲ್ಲಿ ಕಲಬೆರಕೆ ನಡೀತಿದೆ ಮಕ್ಕಳೇ. ಲೈಫ್ ಸ್ಟೈಲ್ ಅಂತಾರೆ, ನಮ್ಮ ಹಿರಿಯರಿಗಿಂತ ಲೈಫ್ ಸ್ಟೈಲ್ ಇತ್ತ. ನಾವ್ ಅಂತ ಏನು ಎಡವಟ್ಮೇಲೆ ಮಾಡ್ಕೊಂಡಿಲ್ಲ. ನಾವ್ ಅಂತ ಊಟ, ನೀವೊಬ್ಬ ಅಮೇರಿಕನ್ ತಿನ್ನೋ 1 ದಿನದ ಊಟ 60 ಜನಕ್ಕೆ ತಿನ್ನಿಸ್ಬೋದು. ನೀವು ನಂಬ್ತೀರಾ? ಒಬ್ಬ ಅಮೇರಿಕನ್ ತಿನ್ನುವ ಊಟ ಅಷ್ಟು ಸಾಫ್ಟ್ ಡ್ರಿಂಕ್ಸು, ಬರ್ಗರು, ಚೀಸು ಇದು ತಿಂತಾನೆ. 1 ದಿನದ ಅವನ ಊಟ, 3 ಹೊತ್ತಿನ ಊಟ ಏನ್ ತಿಂತಾನಲ್ವಾ ಅವನು, 60 ಜನ ಒಬ್ಬ ಸಾಮಾನ್ಯ ಭಾರತೀಯನಿಗೆ ಊಟ ಬಡಿಸ್ಬೋದು.
ಅಷ್ಟು ಹೈ ಪ್ರೋಟೀನ್ಸು, ವಿಟಮಿನ್ಸು, ಕ್ಯಾಲರೀಸು ಏನೇನೋ ತಿಂತಾನೆ ಅವನು. ಕಾಸ್ಟ್ಲಿ, ರಿಚ್ ಮಿನರಲ್ಸು ಏನೇನೋ ಇದೆ. ನಾವಂತ ತಿಂತಿಲ್ಲ. ಮಾಮೂಲಿ ಅನ್ನ ಸಾಂಬಾರ್, ರಸ, ಮುದ್ದೆ, ಚಪಾತಿ. ಏನೋ ಒಂದು ವೀಕೆಂಡಿಗೆ ಒಂದಷ್ಟು ಪಾರ್ಟಿ, ಏನೋ ಅಷ್ಟು ಬಿಟ್ಟು ಅವ್ರು ಕುಡಿಯೋದು ಎಷ್ಟು ಅನ್ಕೊಂಡಿದ್ದೀರಾ? ನಮ್ಮ ಭಾರತೀಯರ ಕುಡಿತ, ಅಮೆರಿಕದವರ ಕುಡಿತ. ಹಾಗಾದ್ರೆ ಕುಡಿತ ತಪ್ಪಲ್ಲ, ಸರಿ ಅಂತ ನಾನು ಹೇಳ್ತಿರೋದು ಅವನು ಕುಡಿಯುವುದು, ನೀವು ನಂಬುವುದಿಲ್ಲ, ವರ್ಷಕ್ಕೆ 60 ಲೀಟರ್ ಕುಡಿತಾನೆ. 60 ಲೀಟರ್. ನಮ್ಮ ಭಾರತೀಯ 6 ಲೀಟರ್ ಕುಡಿಯಲ್ಲ ವರ್ಷಕ್ಕೆ. ಸರಾಸರಿಗೆ ತೆಗೆದುಕೊಂಡರೆ ಅವ್ರೂರಲ್ಲಂತ ಶುಗರು, ಪೀಕು, ಟಾಕು ಇದೆಲ್ಲ ನಡೀತಿಲ್ಲ. ನಮ್ಮೂರಲ್ಲಿ ನಡೀತಿದೆ ಅಂದ್ರೆ, ನಮ್ಮ ಈ ಏಷ್ಯಾ ಪ್ರಾಂತದಲ್ಲಿ ನಡೀತಿದೆ ಅಂದ್ರೆ ಯಾವುದಾ ಶಕ್ತಿ? ಜೈವಿಕಾಸ್ತ್ರವೇ. ಈ ತರದೇನೋ ಯಾವುದೋ ರೂಪದಲ್ಲಿ ನೋಡಿ. ಒಮ್ಮೆ 4 ಜನ ತುಂಬಾ ದೊಡ್ಡ ಎಕ್ಸ್ಪರ್ಟ್ಸ್ ಕುತ್ಕೊಂಡು, ಫಾರ್ಮಸ್ಯೂಟಿಕಲ್ ಕಂಪನಿ ಕುಳಿತುಕೊಂಡು ಮಾತನಾಡಿ, ಅವತ್ತಿಗೆ 1996-98ರಲ್ಲಿ ಈ ಒಂದು ಡಯಾಬಿಟಿಕ್ ವಿಚಾರದಲ್ಲಿ ಡಿಸ್ಕಸ್ ಮಾಡ್ಕೋತಾರೆ. ಅವತ್ತು ಬಿಫೋರ್ ಬ್ರೇಕ್ಫಾಸ್ಟ್ ಅನ್ನೋದು ಬಂದು 180ರ ಆಸುಪಾಸು ಶುಗರ್ ಇರಬೇಕು ಅಂತ. ಆಫ್ಟರ್ ಬ್ರೇಕ್ಫಾಸ್ಟ್ ಒಂದು 220-230 ಅಂತ. ನಮ್ಮ ವ್ಯಾಪಾರ ಚೆನ್ನಾಗಾಗಬೇಕು ಅಂತ ಮಾತಾಡಿಕೊಂಡು ಒಂದು ರಿಸರ್ಚ್ ಥೀಸಿಸ್ ಅನ್ನ ರೆಡಿ ಮಾಡಿ, ಅದನ್ನ ಸಬ್ಮಿಟ್ ಮಾಡಿ, ಅದನ್ನೊಂದು ಅಪ್ರೂವಲ್ ತಗೊಂಡು ಅದನ್ನ ಪಬ್ಲಿಷ್ ಮಾಡ್ತಾರೆ. ಬಿಫೋರ್ ಬ್ರೇಕ್ಫಾಸ್ಟ್ 110ಕ್ಕಿರಬೇಕು ಅಂತ. 140ಕ್ಕೆ ತರ್ತಾರೆ, ಆಮೇಲೆ 110ಕ್ಕೆ ತಗೋ ಬರ್ತಾರೆ ಕಾಲಾನುಕ್ರಮದಲ್ಲಿ. 1996, 98, ಆಮೇಲೆ 2006, 2008. ಇವತ್ತು ಎಷ್ಟು $1 ಬಿಲಿಯನ್ ಬಿಸ್ನೆಸ್ ಆಗ್ಬಿಟ್ಟಿದೆ ಗೊತ್ತಾ? ಆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ನಿಮ್ಮನ್ನ ಎಷ್ಟು ವಿಚಲಿತ ಮಾಡಿಟ್ಟಿದೆ ಗೊತ್ತಾ? ಯಾರ ಮನೇಲಿ ಕೇಳಿದ್ರು ಡಯಾಬಿಟಿಸ್, BP, ಥೈರಾಯ್ಡ್ ಕೇಳಿದ್ದುಂಟ ನಾವು. ಈ ತರ ಕೇಳಿದ್ದುಂಟ ನಾವು. ಎಲ್ಲಿ ಕೇಳಿದ್ರು ಹಾರ್ಟ್ ಅಟ್ಯಾಕು, ಕ್ಯಾನ್ಸರ್. ಈ ತರದ ಒಂದೇ ಒಂದು ಜೈವಿಕಾಸ್ತ್ರ ಪ್ರಯೋಗ ಇವತ್ತು ತಂದಿಟ್ಟಿದರೆ 110 ಬಿಫೋರ್ ಬ್ರೇಕ್ಫಾಸ್ಟ್, ಆಫ್ಟರ್ ಬ್ರೇಕ್ಫಾಸ್ಟ್ 160-170 ಒಳಗಡೆ ಇರ್ಬೇಕು. ಆ ಬೈಕೆ ಸ್ಪೈಕ್ ಆಗುತ್ತೆ. ಶುಗರ್ ಕಂಟ್ರೋಲ್ ಇರಲ್ಲ, BP ಕಂಟ್ರೋಲ್ ಇರಲ್ಲ. ಪೂರ್ತಿ ಕಂಟ್ರೋಲ್ ಆಗಿದೆ ಅಂದ್ರೆ ಅದು ಡೆಡ್ ಬಾಡಿ. ಡೆಡ್ ಬಾಡಿಗಷ್ಟೇ ಸಮನಾಗಿರುತ್ತೆ. ಹೀಗೆ ಒಂದೇ ಲೆವೆಲ್ BP ಇರ್ಬೋದು, ಶುಗರ್ ಇರ್ಬೋದು, ಎಲ್ಲ ಉಸಿರಾಟನು ಸಮ, ಮೇಲೆ ಕೆಳಕ್ಕಿಲ್ಲ. ಹೋಗ್ಬಿಟ್ಟಿದಲ್ಲ, ಇನ್ನೆಲ್ಲ ಹತ್ತೋದು, ಇನ್ನೆಲ್ಲಿ ಇಳಿಯೋದು, ಸಮನ್ವಯ. ನೀವು ನೋಡಿ, ICU ನಲ್ಲಿ ಹಾಕಿ ಪಿಕ್ಚರ್ಗಳಲ್ಲಿ ನೋಡಿರ್ತೀವಿ, ಹೋದ್ಮೇಲೆ ಟೊಯ್ ಅಂತ ಬರುತ್ತೆ ಒಂದೇ ಗೆರೆ. ಅದಕ್ಕೆ ಮೊದ್ಲು ಹಿಂಗೆ ಆಗ್ತಾ ಇರುತ್ತೆ, ಗಮನಿಸಿ ನೋಡಿ. ಆಮೇಲೆ ನೋಡಿ ಅವನು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಒಂದೇ ಲೈನ್. ಆ ರೀತಿ ಅವತ್ತು ಮಾಡಿದಂತ ಒಂದು ಬಹುದೊಡ್ಡ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ದರೋಡೆ. ಇವತ್ತು ಯಾರ ಮನೇಲಿ ನೋಡಿದ್ರೆ ಅದು ಕಿಡ್ನಿಗೆ ಇಂಪ್ಯಾಕ್ಟು, ಕೆರೆತ, ಬಾಡಿ ಎಲ್ಲ ಕೆರೆತ ಟ್ಯಾಬ್ಲೆಟ್ಗಳಿಂದ. ಬೇರೆ ಬೇರೆ ಬರೀ ಪ್ಯಾಂಕ್ರಿಯಸ್ಗೆ ಮಾತ್ರ ಮದ್ದು ಕೊಟ್ಟಿರ್ತಾನೆ ಅನ್ಕೊಂಡಿದ್ದೀರಿ? ಇದೆಲ್ಲ ಆಗ್ತಿದೆ. ಇದೊಂದು ಬಹುದೊಡ್ಡ ಲಾಬಿ ನಡೀತಿದೆ. ದಯಮಾಡಿ ಎಚ್ಚರಿಕೆ, ಯೋಚಿಸಿ ಹೆಜ್ಜೆ ಇಡಿ. ಅಕ್ಷಯ ತದಿಗೆ ಇದು ಬಂಗಾರಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ತಮಿಳುನಾಡು ಹಾಗೂ ಆಂಧ್ರ ಪ್ರಾಂತ್ಯದ ಒಬ್ಬ ಬಂಗಾರದ ವ್ಯಾಪಾರಿಗಳ ಒಂದು ಕುಕೃತ್ಯ. ಆ ಕಾಲಕ್ಕೆ ಇದೊಂದು 30-35 ವರ್ಷದ ಹಿಂದ್ಗಡೆ ನಮ್ಮ ತಂದೆ ತಾಯಿನ ಕೇಳಿ ನೋಡಿ. ಅಕ್ಷಯ ತೃತೀಯಕ್ಕೆ ತಗೊಂಡ್ಬರ್ಬೇಕು. ಇಲ್ಲ, ಖಂಡಿತ ಅವತ್ತು ಬ್ರಾಹ್ಮಣ ಭೋಜನ ನಡೀತಿತ್ತು. ಅಂದ್ರೆ ಆಚಾರ್ಯ ಭೋಜನ. ಆಚಾರ್ಯರಿಗೆ ಏನಾದ್ರು ತಾಂಬೂಲ ಕೊಡೋದು, ಆಚಾರ್ಯರ ಆಶೀರ್ವಾದ ತಗೊಳ್ಳೋದು. ಜಮದಗ್ನಿ ಸ್ವರೂಪ, ಪರಶುರಾಮ ಸ್ವರೂಪ, ಶಂಕರಾಚಾರ್ಯ ಸ್ವರೂಪ, ಮಧ್ವಾಚಾರ್ಯ ಸ್ವರೂಪ, ರಾಮಾನುಜಾಚಾರ್ಯ ಸ್ವರೂಪ, ಬಸವೇಶ್ವರ ಸ್ವರೂಪ, ಈ ತರದ್ದೆಲ್ಲ ಅಂದ್ಕೊಂಡು ಕರೆದು ಅವ್ರಿಗೆ ಸೇವೆ ಮಾಡಿ ಪಾದಕ್ಕೆ, ಶಲ್ಯ, ಪಂಚೆ ಈ ತರ ಕೊಟ್ಟು ಆಶೀರ್ವಾದ ತಗೊಳ್ಳೋರು. ಅದು ಬಿಟ್ಟು ಇವತ್ತೇನಾಗ್ಬಿಟ್ಟಿದೆ, ಇಲ್ಲ ಬಡವರಿಗೆ ಕರೆದು ಒಳ್ಳೆ ವಿಶೇಷವಾದ ಭೋಜನ ಕೊಟ್ಟು ಕಟ್ಸಿ ಅವ್ರಿಗೊಂದು ಈ ರೀತಿ ವಸ್ತ್ರ, ಚಪ್ಪಲಿ, ಬೀಸಣಿಗೆ, ಈ ತರದೊಂದು ಛತ್ರಿ, ಈ ತರದ್ ಕೊಡ್ತಿದ್ರು. ಇದ್ದವರು ಒಂದಷ್ಟು ಬಂಗಾರನು ಕೊಡ್ತಿದ್ರು. ಇವತ್ತೇನಾಗ್ಬಿಟ್ಟಿದೆ, ಮಾತೆತ್ತಿದ್ರೆ ಅಕ್ಷಯ ತೃತೀಯಕ್ಕೆ ಬಂಗಾರ ಕೊಂಡುಕೊಳ್ಳಿ, ವೃದ್ಧಿ ಆಗುತ್ತೆ, ವೃದ್ಧಿ ಆಗುತ್ತೆ. ಯಾವ ಪೇಪರ್ ನೋಡಿದ್ರು, ಯಾವ TV ನೋಡಿದ್ರು ಸ್ಪಾನ್ಸರ್ಶಿಪ್.
ನೀವು ನೋಡಿ ತಗೊಂಡಿರೋರು ಉದ್ಧಾರಕ ಆಗಿದಾರ, ಈ ಬಂಗಾರದ ಅಂಗಡಿಗಳವರು ಉದ್ಧಾರಕ ಆಗಿದ್ದಾರೆ. ಅವ್ರ ಶೋರೂಮ್ಗಳು ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ. ದೊಡ್ಡ ದೊಡ್ಡ ನಂಬರ್ 1 ಶೋರೂಮ್ ಅಂತಕ್ಕಂಥವ್ರು ಇತ್ತೀಚೆಗೆ ಒಬ್ಬ ಬಹುದೊಡ್ಡ ಜ್ಯುವೆಲ್ಲರ್ಸ್ ಹೆಚ್ಚು ಕಡಿಮೆ ಒಂದು 5-6 ರೋಲ್ಸ್ ರಾಯ್ಸ್ ಕಾರ್ಸ್ ನ ಒಂದೇ ಸಲ ಕೊಂಡ್ಕೋತಾನೆ. ಒಂದೊಂದು ಕಾರ್ 10-12 ಕೋಟಿ. ಟ್ಯಾಕ್ಸ್ ಎಲ್ಲ ಸೇರಿ ಎಷ್ಟಾಗುತ್ತೆ ಯೋಚನೆ ಮಾಡಿ ನೋಡಿ. ಲಕ್ಸುರಿ ಕಾರ್ ಟ್ಯಾಕ್ಸ್ ಎಲ್ಲಿಂದ ಬರುತ್ತೆ? ಹೀಗೆಯೇ ನನ್ನ ಅಂಗಡಿಗೆ ಬಂದ್ರೆ ಮೇಕಿಂಗ್ ಚಾರ್ಜ್ ಇಲ್ಲ, ನನ್ನ ಅಂಗಡಿಗೆ ಬಂದ್ರೆ ಸ್ಟೋನ್ ಚಾರ್ಜ್ ಇಲ್ಲ, ನನ್ನ ಅಂಗಡಿಗೆ ಬಂದ್ರೆ ಇನ್ನೊಂದಿಲ್ಲ. ನಿಮ್ಗೆ ಹೇಗಾದ್ರೂ ಹಾಕ್ತೀರ. ಆತರ ಹೇಳಿದವನೇ 100 ಶೋರೂಮ್ ತೆಗ್ದಿರೋದು. ಎಲ್ಲರಿಗಿಂತ ಕಡಿಮೆ ಬೆಲೆಯಲ್ಲಿ ನಾನು ಬಂಗಾರ ಕೊಡ್ತೀನಿ ಅಂದವನೇ 100 ಶೋರೂಮ್ ತೆಗ್ದಿದ್ದಾನೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ ನೋಡಿ ನೀವು ಬೇಕಾದ್ರೆ. ಎಲ್ಲರಿಗಿಂತ ನಂಬರ್ 1 ಶೋರೂಮ್ ನಮ್ಮದ್ರಲ್ಲೇ ನಿಮಗೆ ಒಳ್ಳೆ ಬಂಗಾರ, ಅವನು ಇನ್ನೊಂದು 100 ಶೋರೂಮ್ ತೆಗ್ದಿದ್ದಾನೆ. ದುಬೈ ಎಲ್ಲಾ ಕಡೆ ತೆಗ್ದವನ ಅವನು. ಇದು ನಿಜವಾದ ಪಕ್ಕಾ ವ್ಯಾಪಾರಿ ಲೆಕ್ಕ. ಯಾಕಂದ್ರೆ ಬಿಸಿಲುಗಾಲ ಬಸವಳೆದು ಬಿಟ್ಟಿದ್ದಾನೆ, ಯಾರು ಅಂಗಡಿಗಳಿಗೆ ಬರ್ತಿಲ್ಲ. ಏನೋ ಒಂದಷ್ಟು ಆಗಿನ ಕಾಲದಲ್ಲಿ ಬೇಸಾಯ ಕೃಷಿಗಾರಿಕೆ ಮಾಡಿ ಒಂದಷ್ಟು ದುಡ್ಡು ಬಂದಿದೆ. ಆಕಾಶಕ್ಕೆ ಕಾಯ್ತಿದ್ದಾನೆ ಬಿತ್ತನೆ ಹಾಕ್ಲಿಕ್ಕೆ, ಮಳೆ ಬಂದ್ರೆ ಸಾಕಪ್ಪ ಅಂತ ಪ್ರಾರ್ಥನೆ ಪೂಜೆನಲ್ಲಿ ಇರೋನ ಹತ್ರ ದುಡ್ಡು ಹೆಂಗಾದ್ರೂ ಮಾಡ್ಕೋಬೇಕು. ಕೃಷಿ ಬೇಸಾಯ ಏನೋ ಒಂದು ಬೋನಸ್, ಇಯರ್ಲಿ ಬೋನಸ್ ಇದೆಲ್ಲ ಬಂದಿದೆ. ನಾವು ಹೇಗ್ ಮಾಡ್ಕೋಬೇಕು ಅಂತ ಒಂದು 10-6 ಜನ ವ್ಯಾಪಾರಸ್ಥರು, ಬಂಗಾರದ ವ್ಯಾಪಾರಸ್ಥರು ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ದೊಡ್ಡ ವೈಟ್ ಕಾಲರ್ ದಂಧೆಯ ಪ್ಲಾನ್ ಇದು. ಬೇಜಾರು ಮಾಡ್ಕೋಬೇಡಿ, ಸತ್ಯ ಹೇಳ್ತಿದ್ದಾನೆ. ನೀವು ನಾಳೆ ಹೋಗಿ ನೋಡಿ ಅಕ್ಷಯ ತೃತೀಯೆಗೆ, ನೀವು ಕಾಲಿಡಕ್ಕಾಗಲ್ಲ ಅಲ್ಲಿ. ಅವನ ಮೈ ಮೇಲೆ ಬಂಗಾರ ನೋಡಿ, ಅವನ ಬೆರಳುಗಳಲ್ಲಿ ಇರೋದು ನೋಡಿ. ನಾವು ತಗೊಳಕ್ ಹೋಗೋದು ಒಂದು 10 ಗ್ರಾಮ್ 20 ಗ್ರಾಮ್. ಅವನ ವರ್ಕರ್ಸ್ ಕೂಡ 1 ಗ್ರಾಮ್ ಕೊಟ್ಟಿರಲ್ಲ. ಅವನ್ ವಾಚ್ಮನ್ಗೂ ಕೂಡ ಒಂದು ಬೋನಸ್ ಕೊಟ್ಟಿರೋದಿಲ್ಲ. ನೀವು ಬೇಕಾದ್ರೆ ಗಮನಿಸಿ ನೋಡಿ. ಅವನ್ ಬರೋ ಕಾರ್ ನೋಡಿ, ನೀವು ಹೋಗಿರೋ ಬೈಕ್ ನೋಡಿ. ಇದೆಲ್ಲ ನಿಮ್ಗೆ ಅರ್ಥ ಮಾಡಿಸಿದ್ರೆ ನಾನು ಕೆಟ್ಟವನು. ಹೌದು, ನಾನು ತಪ್ಪು. ಇಂಥ ಒಂದು ಬುರುಡೆ ದಾಸೆ ಬಿಡತಕ್ಕಂಥವ್ರು ಕೆಲವರು ಬಂದು ಅಕ್ಷಯ ತೃತೀಯೆಗೆ ನೀವು ಈ ಸಮಯಕ್ಕೆ ಬಂಗಾರ ತಂದ್ಬಿಟ್ರೆ ಕನಕವೃಷ್ಟಿ, ಮನೆಯಲ್ಲಿ ಈ ಮೂಲೆಯಲ್ಲಿ ಇದಿಟ್ಟು ಬಿಟ್ರೆ ಕನಕವೃಷ್ಟಿ, ಈ ಎಲೆ ಇಟ್ಟು ಬಿಟ್ರೆ ಕನಕವೃಷ್ಟಿ. ಅಯ್ಯೋ, ಹಾಗಾದ್ರೆ ನಮ್ಮ ಇಂಡಿಯಾದ ಸಾಲ ಎಲ್ಲ ತೀರಿಸ್ಬಿಡುತ್ತೀವಿ ನಾವು. ಪ್ರತಿ ಮನೆನೂ ಬಂಗಾರದ ಕನಕವೃಷ್ಟಿ ಆಗ್ಬಿಡ್ಬೇಕಲ್ವಾ? ಎಷ್ಟು ವರ್ಷದಿಂದ ನೀವು ಅಕ್ಷಯ ತೃತೀಯಕ್ಕೆ ಬಂಗಾರ ತಗೋಬರ್ತಿದ್ರಿ ಹೇಳಿ? ಯೋಚನೆ ಮಾಡಿ ನೋಡಿ ಮಕ್ಳು, ಬೇಜಾರು ಮಾಡ್ಕೋಬೇಡಿ. ಸತ್ಯ ಕಹಿ ಆಗಿರುತ್ತೆ. ತಗೋಬಂದ್ರಲ್ವಾ, ನಿಮ್ಮ ಮನೇಲಿ ಬಂಗಾರ ಎಷ್ಟು ವೃದ್ಧಿ ಆಗಿದೆ ಅಂತ ಹೇಳಿ. ಎಷ್ಟು ಒಡವೆ ತಗೊಂಡೋಗಿ ಮಾರಿದ್ದೀರಿ, ಅಡ ಇಟ್ಟಿದ್ದೀರಿ, ಸಾಲಗಾರರಾಗಿದ್ದೀರಿ ಅಂತ ನೋಡಿ. ಅಕ್ಷಯ ತೃತೀಯಕ್ಕೆ ಬಂಗಾರ ತಗೋಬಂದ್ರೆ ಸಾಲಗಾರರೇ. ಇರುವುದರಲ್ಲಿ ಹಂಚುವುದೇ ಅಕ್ಷಯ ತೃತೀಯ. ನಾಳೆ ಇನ್ನಷ್ಟು ಮಾತಾಡೋಣ. ಮೀನ ರಾಶಿಗೆ ಗ್ಯಾರಂಟಿ ಅದೆಷ್ಟು ಜನ ಬಾಣಗಳು ಬಿಡ್ತೀರೋ, ಅದೆಷ್ಟು ಜನಕ್ಕೆ ನಾನು ಶತ್ರುಗಳಾಗ್ತೀನೋ. ಹೌದು, ಬೆಳಿತಾ ಬೆಳಿತಾ ಇದುವೆ ನಿಜವಾದ ವೈಚಾರಿಕತೆ ವಿಚಾರ. ಮಾತಾಡೋದು ತುಂಬಾ ಇದಾವೆ ಈ ತರದ ವಿಚಾರಗಳು. ಆದ್ರೆ ನಾವು ಮಾತಾಡೋದು ಬರೀ ಹಾಸನದ ವಿಚಾರವೇ. ನಮ್ಮೂರ ಹಾಸನ ಹೆಸರನ್ನ ಗಬ್ಬೆಕಿಸ್ಬಿಟ್ಟಿದ್ದೇವೆ ನಾವು. ನಮ್ಮೂರ ಹೆಸರನ್ನ ಎಂತ ಊರ್ರಿ ಹಾಸನಾಂಬೆ, ನಮ್ಮ ತಾಯಿ ಜಗನ್ಮಾತೆ. ಯಾರೋ ಒಬ್ಬ ವ್ಯಕ್ತಿ ಎಡವಟ್ಟು ಕೆಲಸ ಮಾತಿದ್ರೆ ಗೂಗಲ್ ಅಲ್ಲಿ ಇವತ್ತು ಹುಡುಕಿದ್ರೆ ಈ ವಿಚಾರಗಳೇ ಯಾವ್ದಾವ್ದೋ ವೆಬ್ಸೈಟ್ಗಳಲ್ಲಿ ಹುಡುಕ್ತಿದಾರಂತೆ. ಕರ್ಮ. ಕೇಳಲು, ನೋಡಲು, ಮಾಡಲು ಲಕ್ಷ ಒಳ್ಳೆ ಕೆಲಸಗಳಿದಾವೆ. ಈ ತರದ ವಿಚಾರಗಳಿಗೆ ನಾವು ಪ್ರಚೋದನೆ. ನಾಳೆ ಬಂಗಾರ ಕೊಂಡುಕೊಳ್ಳುವ ಸಮಯ ಅಂತ ಗೂಗಲ್ ಅಲ್ಲಿ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಹಾಕಿ ನೀವು ಎಷ್ಟು ಜನ ಅದ್ರ ಬಗ್ಗೆ ಮಾತಾಡಿರ್ತಾರೆ ನೋಡಿ. ಅದಕ್ಕೆಲ್ಲಾದ್ರೂ ಒಂದು ಥೀಸಿಸ್ ಇದೆಯಾ, ಪ್ರೂಫ್ ಇದೆಯಾ, ಏನಿದೆ ಅಂತ ತೋರ್ಸಕ್ ಹೇಳಿ. ಯಾರಂತ್ರ ಆದ್ರೂ ಕೇಳಿ. ಇದನ್ನ ಕೇಳಿಬಿಟ್ಟು ನೋಡಪ್ಪ ಅಕ್ಷಯ ತೃತೀಯೆಗೆ ತಗೊಂಡ್ರೆ ವೃದ್ಧಿ, ಕನಕವೃಷ್ಟಿ, ಅಷ್ಟಲಕ್ಷ್ಮಿ ಬಂದು ಎಳೆದು ಬಿಡ್ತಾರೆ ಅನ್ನೋದಾದ್ರೆ ನಮ್ಮ ಮನೆಗೆ ಬಂದ್ಬಿಟ್ರೆ ಪಕ್ಕದ ಮನೆಯವ್ರಿಗೆ ಎಲ್ಲ ಹೋಗ್ತಾಳೆ ಆಕೆ? ಹೌದಲ್ವಾ? ನಾನ್ ತಂದ್ಮೇಲೆ ನನ್ ಮನೆಗ್ ಬರ್ಬೇಕಲ್ವಾ? ಇಷ್ಟು ಕೋಟಿ ಜನ ಇದ್ದೀವಲ್ವಾ? ಎಲ್ರು ಬಡತನನು ದೂರ ಆಗ್ಬಿಡ್ಬೇಕಲ್ವಾ? ಎಷ್ಟು ಮನೆಗ್ ಲಕ್ಷ್ಮಿ ಹೋಗ್ಲಿಕ್ಕೆ ಆಗುತ್ತೆ ಹೇಳಿ? ಜನ ಹೋಗಿ ನೀನ್ ಬಂಗಾರ ತಂದ್ಬಿಟ್ಟೆ ನಿಂಗೆ ಅಸ್ತು, ನೀನ್ ಬಂಗಾರ ತಂದಿಯ ನೀನ್ ಅಸ್ತು ಅಂತ ಹೇಳ್ತಾ ಬರ್ಲಿಕ್ಕೆ ಈ ಒಂದು 144 ಕೋಟಿ, ಅದ್ರಲ್ಲಿ ಒಂದು 20 ಕೋಟಿ ಫ್ಯಾಮಿಲಿ ಅಂತ ಇಟ್ಕೊಂಡು 30 ಕೋಟಿ ಫ್ಯಾಮಿಲಿ, 30 ಕೋಟಿ ಜನಗಳ ಮನೆಗೆ ಹೋಗಿ ಬರ್ಲಿಕ್ಕೆ ಎಷ್ಟು ಸಮಯ ಆಗುತ್ತೋ ಒಂದೊಂದು ಸೆಕೆಂಡ್ ಅಂದ್ರೂ ಕೂಡ ಯೋಚನೆ ಮಾಡಿ ನೋಡಿ. ಲಕ್ಷ್ಮಿಗೇನೆ ನಾಳೆ ಒಂದು ದಿನ ನಡೆಯೋ ಈ ಒಂದು ವ್ಯಾಪಾರ ಇದೆಯಲ್ಲ, ವ್ಯಾಪಾರ ತಪ್ಪು ಅಂತ ಹೇಳಲ್ಲ. ಈ ತರ ಸುಳ್ಳು ವೈಚಾರಿಕೆ ಕಥೆಗಳನ್ನ ಕಟ್ಟಿ ಅದಕ್ಕೆ ಬೇರೆ ಇನ್ನು ಕೆಲವು ದುಡ್ಡು ಕೊಟ್ಟು ಅವ್ರ ಕೈಯಲ್ಲಿ ಬೇರೆ ಹೇಳಿಸೋದು. ಅವರು ಬೇರೆ ಶುಭ ಮುಹೂರ್ತ, ಶುಭ ಸಮಯ ಅನ್ನತಕ್ಕಂಥದ್ದು ಬುರುಡೆ ಬಿಡ್ತಾ ಕುತ್ಕೋತಾರೆ.
ಪ್ರೋಗ್ರಾಮ್ಸ್ ಮಾಡ್ತಾ. ಅಷ್ಟೇ ಜನಕ್ಕಿದೇ ಬೇಕಿರೋದು. ಇಷ್ಟೇ. ನಾನು ಸರಿ ಅಂತ ಹೇಳ್ತಿಲ್ಲ, ನೀವು ತಪ್ಪು ಅಂತ ಹೇಳ್ತಿಲ್ಲ. ಇಂಥ ವಿಚಾರಗಳೇ ನಮ್ಮ ಮನಸ್ಸು ಕೊಟ್ಕೊಳ್ಳೋದು. ಪ್ರಭಾವಕ್ಕೆ, ಇನ್ಫ್ಲೂಯೆನ್ಸಕ್ಕೆ. ಗುರು ಬಂದು ವೃಷಭದಲ್ಲಿ ಕೂತಿದ್ದಾನಲ್ಲಪ್ಪ ಶುಕ್ರನ ಮನೆಯಲ್ಲಿ, ಇಂಥ ಭೋಗದ ಮಾತು, ಇಂಥ ಒಂದು ಆ ವಿಚಾರಗಳೇ ಬೇಗ ನಾಟಿಸ್ಕೊಳ್ಳೋದು. ನಾವು ಶುದ್ಧ ವೈಚಾರಿಕತೆಯ ಕಥೆಯ ಇಷ್ಟಾನಿಷ್ಟಗಳ ಬಗ್ಗೆ ನಾವು ಮಾತಾಡೋದಿಲ್ಲ. ಇದು ನಡೀತಿದೆ, ಕ್ಷಮಿಸಿ, ಸತ್ಯ ಇದೆ. ಅದರಿಂದ ದಯಮಾಡಿ ಅಕ್ಷಯ ತೃತೀಯಕ್ಕೆ ಮನೇಲಿ ಒಂದು ಪುಟ್ಟ ದೀಪ ಹಚ್ಕೊಳ್ಳಿ. ಪೂರ್ತಿ ದಿನ ವಿಶೇಷ ದಿನ. ನಿಮಗೆ ಏನ್ ಅನ್ಸುತ್ತೋ ಒಂದು ಓದೋ ಅಭ್ಯಾಸ ಮಾಡ್ಬೇಕು. ನಾಳೆ ಮಾಡಿ ಒಂದು ಪುಸ್ತಕ ತಂದು. ಆಸೆ ಏನೋ ಒಂದು ಮ್ಯೂಸಿಕ್ ಕ್ಲಾಸ್ಗೆ ಸೇರ್ಬೇಕು ಆಸೆ, ಸೇರಿ. ನಾಳೆ ಸೇರಿ ಏನೋ ಒಂದು ಕಲಿಕೆ ಕಲಿಬೇಕು, ಹೊಸತನ. ಅದು ನಿಮ್ಮಲ್ಲಿ ನವಚೇತನ ಉಂಟು ಮಾಡತಕ್ಕಂಥದ್ದು. ಒಂದು ಮನೇಲಿ ಒಂದು ಪಾಟ್ ನೆಡಬೇಕು, ಗಿಡಗಳು. ಒಂದು ಪುಟ್ಟದ ಸೊಪ್ಪು ನಾನೇ ಬೆಳೆಸ್ಕೊಡ್ತೇನೆ. ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ಸಮೇತ ಕೊಳೆ ನೀರಲ್ಲಿ ಬೆಳಿತಿದ್ದಾನೆ, ಅದನ್ನ ತಿಂತಿದ್ದೀವಿ. ಒಂದು ಪುಟ್ಟ ಪುದೀನ, ಒಂದು ಪುಟ್ಟ ಈರುಳ್ಳಿ, ಚಿಕ್ಕ ಚಿಕ್ಕ ಪಾಟ್ಗಳು. ಈ ತರ ಮನೆ ಮುಂದ್ಗಡೆನೋ ಒಂದು 10 ಅಡಿಗೆ 10 ಅಡಿ ಏನೋ ಒಂದು ಜಾಗ ಇದೆ, 1 ಅಡಿಗೆ 10 ಅಡಿ ಆದ್ರೂ ಇದೆ ನಮ್ಮ ಮನೆ ಹತ್ರ. ಈ ತರ ಗಿಡ ಬೆಳೆಸೋದು, ವಿದ್ಯೆ ಕಲಿಯೋದು, ಹೊಸದೊಂದು ಕಲಿಯೋದು, ಹೊಸದೊಂದು ಮಾಡೋದು, ಹೊಸ ಆಲೋಚನೆ, ವಿಶೇಷ ಆಲೋಚನೆ, ವಿಶೇಷ ವಿದ್ಯೆ, ವಿಶೇಷ ವ್ಯಕ್ತಿಗಳು ಹೋಗಿ ಭೇಟಿ ಆಗೋದು, ವಿಶೇಷ ದೇವಸ್ಥಾನಗಳು ಹೋಗಿ ನೋಡೋದು, ವಿಶೇಷ ಗುರುಗಳನ್ನ ಭೇಟಿ ಆಗೋದು, ವಿಶೇಷ ವಿಚಾರಗಳನ್ನ ಅಭಿವೃದ್ಧಿ ಮಾಡೋದು, ಒಳ್ಳೇದನ್ನ ಕಲಿಯೋದು. ನಾಳೆ ಯಾವ್ದು ಒಳ್ಳೇದನ್ನ ನೀವು ಕಲಿತಿರೋ, ಮಾಡ್ತಿರೋ, ವೃದ್ಧಿ. ಒಂದ್ ಮಂತ್ರ ಕಲೀಲಿಕ್ಕೆ ಕೂತ್ಕೊಳ್ಳಿ, ಒಂದ್ ಪುಟ್ಟ ಮಂತ್ರ ಕಲಿ. ಅನ್ನಪೂರ್ಣೇಶ್ವರಿ ಮಂತ್ರ, ಅನ್ನ ತಿನ್ನೋವಾಗ, ಮಲಗುವಾಗ ಶಯನ ಮಂತ್ರ, ಭಯ ಆದಾಗ ಹನುಮಾನ್ ಚಾಲೀಸ ಮಂತ್ರ, ಎಲ್ಲ ಕಾರ್ತಿವೀರ್ಯಾರ್ಜುನ ಮಂತ್ರ, ಸ್ನಾನ ಮಾಡುವಾಗ ವರ್ಣ ಮಂತ್ರ, ಅಗ್ನಿ ನಿಷ್ಠೆ ಮಾಡುವಾಗ ಅಗ್ನಿ ಮಂತ್ರ, ಹೌದು, ಪೂಜೆ ಮಾಡುವಾಗ ಗಣಪತಿ ಮಂತ್ರ, ನಿಮ್ಮ ಮನೆ ದೇವರ ಮಂತ್ರ. ಈ ತರದ್ ಏನಾದ್ರೂ ಒಂದು 7-8 ಮಂತ್ರಗಳು ನಾವು ಹೇಳ್ಕೊಳ್ತಕ್ಕಂಥದ್ದು. ನಾಳೆಯಿಂದ ಒಂದು ರಾಮಕೋಟಿ ಬರಿತೇವೆ. ಏನೋ ಒಂದು ನಮ್ಮ ಮನಸ್ಸಲ್ಲಿ ಏನ್ ಗೊತ್ತಾ ಮಕ್ಕಳೇ, ನಾವು ಕಲಿಯುವ ಪ್ರಭಾವ ಈ ಒಂದು ರೋಮಗಳಲ್ಲೂ ನಮ್ಮಲ್ಲಿ ಪಾಪ ಪ್ರಜ್ಞೆ ತುಂಬಿಟ್ಟಿದೆ. ಎಳೆಯುತ್ತೆ ನಮ್ಮನ್ನ ರಾರಾ ಅಂತ ಎಳಿತಲೇ ಇರುತ್ತೆ. ನಿಮಗೆ ಇಷ್ಟಲ್ಲಿ ಎಳೆಯುತ್ತೆ. ಸತ್ಯ ಹೇಳ್ತೇನೆ. ನೀವು ಒಬ್ಬ ಬಂದು ಒಂದು 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ನನ್ನ ಪ್ರಾಜೆಕ್ಟ್ಗಳು ಕೇಳ್ಬಿಟ್ಟಂದ್ರೆ ನಿಮ್ ಗುಂಡಿಗೆ ಹಿಂಗ್ ಹಿಡ್ಕೊಂಡು ಕೂತ್ಕೋತೀರಿ. ನಮ್ಮ ಮನೆಯವ್ರಿಗೆ ಅದು ಗೊತ್ತಿದೆ. ಅಪ್ಪ ಇಷ್ಟೇಟು ಬಿದ್ದಿದ್ರು ನೀನ್ ಸುಮ್ಮನಿರಲ್ವಾ ಅಂತಾರೆ. ಮಾಡಿದ್ರೆ ಬ್ರಹ್ಮದೇವನ ಇಳಿದು ಬರಬೇಕು, ಬ್ರಹ್ಮ ದೇವಸ್ಥಾನ ಕಟ್ಟಬೇಕು. ಇದು ನನ್ನ ಆಸೆ. ಆ ನಾರಾಯಣರನ್ನೇ ಇಳಿಸಬೇಕು. ಅಲ್ಲೊಂದು 1,00,000 ಮಂದಿಗೆ ಮದುವೆ ಮಾಡಿಸ್ಬೇಕು, 1,00,000 ಮಂದಿಗೆ ನಿತ್ಯ ಅನ್ನ ಕೊಡಬೇಕು, 1,00,000 ಮಂದಿ ದರ್ಶನ ಆಗಬೇಕು, 1,00,000 ಮಂದಿಗೆ ವಿದ್ಯೆ ಕೊಡಬೇಕು, 1,00,000 ಮಂದಿಗೆ ಆರೋಗ್ಯ ಕೊಡಬೇಕು. ಒಬ್ರಿಗೆ ಏನೋ ಮಾತೇ ಇಲ್ಲ. ಮಾಡಿದ್ರೆ ಅದು ಮಾಡ್ಬೇಕಮ್ಮ. ಸುಮ್ನಿರಿಮ್ಮ. ಅದಾಗಲ್ಲ. ಆ ಆಲೋಚನೆ ನನ್ನನ್ನು ಬಿಟ್ಟು ಹೋಗಲ್ಲ. ಹೌದು, ನೀವು ಅಷ್ಟೇ ನಂದು ನೋಡಿ. ಹಾಗೆ ನಿಮ್ಮ ಒಪ್ಪು ತಪ್ಪುಗಳು ಇಷ್ಟೇ. ನಂದು ಒಪ್ಪು ತಪ್ಪುಗಳು ಬ್ರಹ್ಮಾಂಡವಿದೆ. ನಾನು ಅಡಿಕೆ ಕದ್ದರೂ ಅದು ಆನೆ ಕದ್ದಷ್ಟು ದೋಷ, ನೀವು ಆನೆ ಕದ್ದರೂ ಅಡಿಕೆಯಷ್ಟು ಕದ್ದ ದೋಷ. ಹೌದು ಮಕ್ಕಳೇ. ಅದರಿಂದ ಈ ತರದ ಪ್ರಚೋದನೆ, ಪ್ರಭಾವ ನಾಳೆಗೆ ಒಳಗಾಗ್ಬೇಡಿ. ಅಕ್ಷಯ ತೃತೀಯ ಹೋಗ್ತೀವಿ, ತರಬೇಕು, ಕರ್ಬೇಕು, ಮಾಡ್ಬೇಕು. ಯಾವನು ಚೈನ್ ಕಳ್ಳ ಕಾದಿರ್ತಾನೆ, ಬಂಗಾರದ ಕಳ್ಳ ಕಾದಿರ್ತಾನೆ, ಅಂಗಡಿಗಳ ಹತ್ರನೇ ಕಾದಿರ್ತಾನೆ, ಟ್ಯಾಕ್ಸ್ ಆಫೀಸರ್ಗಳು ಕಾದಿರ್ತಾರೆ. ಲಬಕ್ಕಂತ ಲಾಕ್ ಮಾಡ್ಕೋತಾರೆ. ಯಾಕೆ ಬೇಕು ನಮ್ಗೆ? ಕಷ್ಟಪಟ್ಟಿದ್ ಯಾವನು ಕಿತ್ಕೊಂಡು ಹೋದ, ತಗೊಂಡೋದ, ಕಳ್ತನ ಮಾಡ್ಕೊಂಡು ಹೋದ. ನಮ್ಮನೇಲೆ ನಮ್ಮಕ್ಕ, ನಮ್ ತಂಗಿ, ಅರೆ ಅಮ್ಮನೇ ಮಗಳು ಓಡ್ಬೇಕಾದ್ಬಿಟ್ಟಿದ್ದಾಳೆ, ಮಗಳು ಅಮ್ಮನ ಓಡ್ಬೇಕಾದ್ಬಿಟ್ಟಿದ್ದಾಳೆ. ರಾಮ ಅಂತ ಕಲಿಯುಗ ಕಾಲ, ರಾವಣ ಕಾಲ, ರಾಮಕಾಲ ಅಲ್ಲ. ಅದನ್ನ ನಾಳೆ ಏನಾದ್ರು ಒಂದು ಒಳ್ಳೇದ್ ಮಾಡೋದಕ್ಕೆ ಮಾಡೋಣ. ಹೌದು, ಏನೋ ಒಂದು ಪಿಟೀಲ್ ಕಲಿಯೋ ಆಸೆ ಇತ್ತು, ಏನೋ ಒಂದು ಹಾಡ್ ಕಲಿಯೋ ಆಸೆ ಇತ್ತು. ಸೇರ್ಕೊಳ್ಳಿ, ಮಾತಾಡ್ಕೊಳ್ಳಿ. ಇವತ್ತೇ ಒಂದು ಟ್ಯೂಷನ್, ಎಕ್ಸ್ಟ್ರಾ ಕೋರ್ಸ್, ಒಂದ್ ಸಣ್ಣ ಎಕ್ಸಸೈಸ್ ಏನಾದ್ರು ಆರಂಭ ಮಾಡ್ಕೋತಾನೆ. ರಿಂಗ ರೋಜ ಏನೋ ಒಂದು. ಯಾವಾಗ್ಲೂ ಅಲಂಕಾರ ಇಲ್ಲ. ಅಲಂಕಾರ ಶಾಸ್ತ್ರ ಕಲಿತೇನೆ ನಾಳೆ. ಒಂದ್ ಮೇಕಪ್ ಶಾಸ್ತ್ರ ನನ್ಗೋಸ್ಕರ ಕಲಿತೇನೆ ಮೇಕಪ್ ಮಾಡೋದು. ಒಂದ್ ನಿಟ್ಟಿಂಗ್, ಒಂದ್ ಡಿಸೈನಿಂಗ್, ಒಂದ್ ಅಡಿಗೆ ಮಾಡೋದು. ನಾನು ಹೆಂಡತಿ ಮಲಗ್ಬಿಟ್ರೆ ಅವ್ರಿಗೊಂದು ಮೈಗೆ ಹುಷಾರಿಲ್ಲ ಅಂದ್ರೆ ಒಂದು ಪುಟ್ಟದಾಗಿ ಒಂದ್ ಚಿತ್ರಾನ್ನ ಆದ್ರೂ ಮಾಡ್ಕೊಳಕ್ ಬರ್ಬೇಕಲ್ವಾ? ನಡಿಪುಟ ನಾಳೆ ಆ ತರದ್ದೊಂದು ನಿಮಗೆ ಆಸಕ್ತಿ ಇರತಕ್ಕಂಥ ಯಾವ್ದಾದ್ರು ವಿಚಾರಗಳಿರುತ್ತೆ, ಅದರ ವೃದ್ಧಿ. ಅಮ್ಮ ಅಪ್ಪ ನಾಳೆಯಿಂದ ಅವ್ರ ಜೊತೆಲಿ ಒಂದ್ ಸಣ್ಣ ಒಂದು ವಾಕ್ ಹೋಗ್ತಾನೆ, ಅವ್ರಿಗೆ ಸ್ನಾನ ಮಾಡಿಸ್ತಾನೆ,
ಅವ್ರ ಸೇವೆ ಮಾಡ್ತಾನೆ, ಅವ್ರ ಹತ್ರ ಒಳ್ಳೇದಾಗಿ ಮಾತಾಡ್ತಾನೆ, ಮಕ್ಕಳು ಅವ್ರ ಜೊತೆ ಟ್ಯೂಷನ್ ಕರ್ಕೊಂಡು ಹೋಗ್ತಾನೆ, ಅವ್ರ ಜೊತೆ ಒಂದು 10 ನಿಮಿಷ ಕುಳಿತ್ಕೊಂಡು ಬರೆಸ್ತಾನೆ, ಓದಿಸ್ತಾನೆ, ಆಡ್ತಾನೆ. ಏನಾದ್ರೂ ಒಂದು ನಾಳೆಗೊಂದು ಒಂದು 2-3 ಈ ತರದ್ ಇಟ್ಕೊಳ್ಳಿ, ಪ್ರಿಯಾರಿಟೈಸ್ ಮಾಡ್ಕೊಂಡು ಮಾಡಿ. ವೃದ್ಧಿ ಅಕ್ಷಯ ತೃತೀಯದ ದಿನ ಯಾವ್ದು ಒಳ್ಳೇದು ಮಾಡ್ತೀವಿ ಅವ್ರ ದಿನಾಳೆ ಕಳ್ತನ ಮಾಡ್ತಾನೆ, ಕಣ್ಬಿಡ್ತಾನೆ, ಬಾಚ್ಕೋತಾನೆ, ಬರೋ ದುಡ್ಡೆಲ್ಲ ಲಾಕರು ಇನ್ನೆಲ್ಲ ಬಚ್ಚಿಟ್ಟಿದ್ದು ಸಾಸಿವೆ ಡಬ್ಬಿ, ಮೆಂತೆ ಡಬ್ಬಿ, ಅಕ್ಕಿ ಡಬ್ಬಿ ಎಲ್ಲ ತಗೊಂಡೋಗಿ ಬಂಗಾರದ ಅಂಗಡಿಲಿ ಇಡ್ತಾನೆ. ಇಡ್ತಲೇ ಇರ್ತೀರಿ, ಬರೋದಂತೂ ಇಲ್ಲ. ಹೌದು, ಇದು ನಡೆಯುತ್ತೆ. ಬೇಜಾರು ಮಾಡ್ಕೋಬೇಡಿ, ಸತ್ಯವೇ ತಿಳಿದುಕೊಳ್ಳಿ. ಬದಲಾಗಿ 1-2 ಹಣ್ಣಾದ್ರೂ ಹಸುಗ್ ತಿನ್ನಿಸ್ತೇನೆ. ನಾಳೆ ಹಸು ಪೂಜೆ, ಗೋ ಪೂಜೆ ಮಾಡ್ತೇನೆ. ಇನ್ಮೇಲೆ ನಾಳೆಯಿಂದ ಶುಕ್ರವಾರ ವಿಶೇಷವಾಗಿ ಯಾರಾದ್ರೂ ಮಾತೃಮಯಿಗೆ ಏನೋ ಒಂದು ಪುಟದಾಗ ಫಲತಾಂಬೂಲ ಕೊಡ್ತಾನೆ. ಗುರುಗಳಿಗೆ ಹೋಗಿ ಒಂದು ಫಲತಾಂಬೂಲ ಕೊಡ್ತಾನೆ. ಹತ್ತಿರದಲ್ಲೇ ಗ್ರಾಮ ದೇವತೆ ಇದೆ, ಮನೆಯವರ ಹೆಸರಿನಲ್ಲಿ, ಊರಿನವರ ಹೆಸರಿನಲ್ಲಿ ಒಂದು ಸಣ್ಣ ಅರ್ಚನೆ, ಪೂಜೆ, ಸಂಕಲ್ಪ. ಅಲ್ಲೊಂದು ಗೋಶಾಲೆ, ಮೇವು ತಗೊಂಡೋಗಿ ಕೊಡ್ತಾನೆ. ಪಕ್ಷಿಗಳಿದೆ, ಒಂದಷ್ಟು ನೀರು ಮೇವು ಇಡ್ತಾನೆ. ವೃದ್ಧಿ, ಇದು ಬಿಟ್ಟು ಬರೋ ದುಡ್ಡು ಸಾಲ ಮಾಡಿ ಅಕ್ಷಯ ತೃತೀಯ ತಂದ್ಬಿಡ್ಬೇಕು, ಬಂಗಾರ ಹಾಕ್ಬಿಡ್ಬೇಕು, ಎಂಥದ್ದು ಇಲ್ಲ. ನನ್ನ ಮಾತು ಕಠೋರವಾಗಿರುತ್ತೆ, ಖಂಡಿತ ನೋವಾಗಿರುತ್ತೆ ಕೆಲವರಿಗೆ, ಕ್ಷಮಿಸಿ. ನೀವು ಹುಡುಕಿ ಎಲ್ಲಾದರೂ ಈ ಅಕ್ಷಯ ತೃತೀಯಕ್ಕೆ ಬಂಗಾರ ತಂದರೆ ವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದು ಎಲ್ಲಾದರೂ ಇದೆಯಾ? ಇದನ್ನು ತಗೋಬನ್ನಿ, ಆಮೇಲೆ ಮಾತಾಡ್ತೇನೆ. ಕುತ್ಕೊಳ್ಳೋಣ, ನಾವು ಕುತ್ಕೊಳ್ಳೋಣ. ವೈದಿಕತೆಯನ್ನೇ ನಮ್ಮ ವೈದಿಕರೇ ಹಾಳು ಮಾಡಿಟ್ಬಿಟ್ಟಿದ್ದಾರೆ. ಸುಳ್ಳು ಹೇಳ್ತಾ, ಡೋಂಗಿ ಹೇಳ್ತಾ, ಇನ್ನೊಂದು ವೇಷಭೂಷಣ ಮಾಡಿಕೊಂಡು, ತಪ್ಪೇ, ಯಾರು ಮಾಡಿದರೂ ತಪ್ಪೆ ಅಂತ ಒಂದು ವಸಿಷ್ಠರು ವಿಶ್ವಾಮಿತ್ರರಿಗೆ ಆ ತಪ್ಪಿನ ಅವಗಾಹನೆ ಕೊಡ್ತಾರೆ. ಒಂದೊಂದು ಭಾಗದಲ್ಲಿ ಮಾತಾಡ್ತೇನೆ. ಮಾತೃದೇವೋ ಭವ. ಮೀನರಾಶಿ ಕಾಯ್ತಿದ್ದೀರಿ, ನನಗೆ ಗೊತ್ತಿದೆ. ಅದಕ್ಕೆ ಮೊದಲು ನೋಡಿ, ವಿಶ್ವಾಮಿತ್ರರು ಎಷ್ಟು ಕಠಿಣವಾದ ತಪಸ್ಸು ಮಾಡಿ ಬ್ರಹ್ಮರ್ಷಿ ಪಟ್ಟವನ್ನ ಬ್ರಹ್ಮರೇ ಬಂದು ನೀನ್ ಇನ್ಮೇಲೆ ಬ್ರಹ್ಮರ್ಷಿ ಅಪ್ಪ ಅಂತ ಹೇಳಿ ಹೊರಟೋಗ್ತಾರೆ. ಆದ್ರೂ ಆ ತಪಸ್ವಿ, ಆ ಋಷಿಗೆ ಆ ಅಹಂ ಇನ್ನೂ ಹಿಡಿದಿಲ್ಲ. ಕುತ್ಕೊಂಡು ಮೀನಾಮೇಷ, ವಸಿಷ್ಠರಿಗೆ ಗೊತ್ತಿರಲ್ವ ಈಗ ನಾನು ಬ್ರಹ್ಮರ್ಷಿ ಆದೆ. ವಸಿಷ್ಠರ ಮೇಲೆ ಸಿಟ್ಟಿಗೆ, ಸೀಡಿಗೆ, ಕೋಪಕ್ಕೆ, ಅವರ ಮೇಲೆ ಆ ಒಂದು ವೈರುಧ್ಯ ಕಟ್ಕೊಂಡು ಒಬ್ಬ ಸಾಮಾನ್ಯ ರಾಜನಾಗಿ ಬದುಕಿದಂತ ಕೌಶಿಕ ವಿಶ್ವಾಮಿತ್ರರಾಗಿತ್ತು. ಅಂಥವರು ವಸಿಷ್ಠರು ಬರಲಿಲ್ವೇ, ವಸಿಷ್ಠರು ನನ್ನ ಬ್ರಹ್ಮರ್ಷಿ ಅಂತ ಬಂದು ನೋಡ್ಲಿಲ್ವೇ ಅಂತ. ಸರಿ, ಸಂಜೆ ಕಾಲ, ಸರಿ ನೋಡೋಣ, ಅವರ ಆಶ್ರಮಕ್ಕೆ ಹೋಗೋಣ ಅಂತ ಬರ್ತಾರೆ. ಬಂದಾಗ ವಸಿಷ್ಠರ ಪತ್ನಿ ಮಾತಾಡ್ತಾ ಇರ್ತಾರೆ. ಆ ತಾಯಿ ಹೇಳ್ತಿರುತ್ತೆ, ಅಷ್ಟೊತ್ತಲ್ಲಿ ಗಂಡ ಹೆಂಡತಿ ಮಾತಾಡೋದು, ಏಕಾಂತದಲ್ಲಿ ಮಾತಾಡ್ತಿರೋದು ಕೇಳುವುದು ಮಹಾಪಾಪ, ನೋಡುವುದು ಇನ್ನಷ್ಟು ದೊಡ್ಡ ಪಾಪ. ಏಕಾಂತದಲ್ಲಿ ದಂಪತಿಗಳು ಇರುವಾಗ. ಇವತ್ತದೆಲ್ಲ ನಮ್ಮ ಮೆಟ್ರೋನಲ್ಲೇ ತಪ್ಕೋತಾರೆ. ಏಕಾಂತ ಅನ್ನೋದು ಇಲ್ವೇ ಇಲ್ಲ. ಯಾವ್ದು ಏಕಾಂತ ಅನ್ನೋದು ಎಲ್ಲ ಓಪನ್ ಅಪ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಒಂದ್ ಬಾಕಿ ಇದೆ ಅಷ್ಟೇ, ಕಕ್ಕ ಮಾಡೋದು ಪಬ್ಲಿಕ್ ಆಗಿ. ಎಲ್ರೂ ಕಕ್ಕನೇ ಅಲ್ವಾ ಮಾಡೋದು, ಪಬ್ಲಿಕ್ ಆಗಿ ಮಾಡೋಣ ಬಿಡಿ, ಬಟ್ಟೆ ಬಿಚ್ಕೊಂಡು ಕುತ್ಕೊಂಡ್ಬಿಡೋಣ, ಒಂದ್ ಚೊಂಬ್ ನೀರು ಇಟ್ಕೊಂಡು. ಅದೊಂದು ಬಾಕಿ ಇದೆ ಅಷ್ಟೇ. ನಾಯಿಗಳು, ಹಂದಿಗಳು, ಕತ್ತೆಗಳು, ಕುದುರೆಗಳು ಏನು ಅವು ಗೊತ್ತಿಲ್ಲ, ಅವು ಪಶುಗಳು ಅನ್ನೋದದೆ. ಅದನ್ನ ಮಾಡೋದನ್ನ ಇವತ್ತು ಎಲ್ಲೆಲ್ಲೂ ಮಾಡ್ತಿದ್ದಾರೆ. ಮೊನ್ನೆನೂ ನೋಡಿ ನಮ್ ಬೆಂಗಳೂರು ಮೆಟ್ರೋನು ಶುರು ಹಚ್ಕೊಬಿಟ್ಟಿದ್ದಾರೆ ಅಂತೆ. ಹದಗೆಡಿಸಿದೆ. ನಮ್ ಕನ್ನಡಿಗರದಲ್ಲವೇ ಅಲ್ಲ, ನಮ್ ಕನ್ನಡಿಗರು ಇಂಥ ಕೆಲಸ ಮಾಡೋಲ್ಲ. ಏನು ಅಂತ ಹೇಳೋದು ಇರ್ಲಿ. ಆದ್ರೂ ವಿಶ್ವಾಮಿತ್ರರು ಕುತೂಹಲ. ತಾಯಿ ಜೀವ, ಆ ಜಗಜ್ಜನನಿ ಅರುಂಧತಿ ದೇವಿ. ಅದಕ್ಕೆ ಅರುಂಧತಿ ನಕ್ಷತ್ರ ಏನಕ್ಕೆ ನೋಡೋದು ಅಂದ್ರೆ ಸುಮ್ಮನೆ ಅಲ್ಲ, ವಸಿಷ್ಠರ ಧರ್ಮಪತ್ನಿ. ವಸಿಷ್ಠರಿಗೆ ಧರ್ಮ ಬೋಧನೆಯಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ತಿದ್ದಂತೆ. ಅಲ್ಲ, ವಿಶ್ವಾಮಿತ್ರರು ತಪಸ್ ಮಾಡಿ ಬ್ರಹ್ಮರನ್ನೇ ಕದಲಿಸಿ ಬ್ರಹ್ಮರ್ಷಿ ಪಟ್ಟ ಪಡೆದಿದ್ದಾರಲ್ವಾ. ಈಗಲಾದ್ರೂ ನೀವು ಹೋಗಿ ಅವ್ರನ್ನ ನೋಡಿ ನನ್ನ ಸಮನಯ್ಯ ಅಂತ ಹೇಳಬಾರ್ದಾ ಅಂದ್ರೆ, ಆಗ ವಸಿಷ್ಠರು ಒಂದು ಮಾತು ಹೇಳ್ತಾರೆ. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ವಿಶ್ವಾಮಿತ್ರರಿಗೆ. ಏನ್ ಗೊತ್ತಾ? ಅಯ್ಯೋ ಹುಚ್ಚಿ, ಇನ್ನೂ ಆತನಿಗೆ ಗೊತ್ತಾಗಿಲ್ಲವೇನೆ, ನಾನು ಬೇರೆ ಅವನು ಬೇರೆ, ಅವನೊಳಗಡೆ ಇರೋ ಪರಮಾತ್ಮ ಬೇರೆ, ನನ್ನೊಳಗಡೆ ಇರೋ ಪರಮಾತ್ಮ ಬೇರೆ ಅಂತ. ಬ್ರಹ್ಮರ್ಷಿ ಅಂದ್ರೆ ಅದೇ ಕಣೆ.
ಅರುಂಧತಿ, ನೀನು ಅಲ್ಲ, ನಾನು ಬೇರೆ ನೀನು ಬೇರೆ. ಬ್ರಹ್ಮ ಆದ ಮೇಲೆ ಅಹಂ ಬ್ರಹ್ಮ, ಒಳಗಡೆ ಇರೋ ಬ್ರಹ್ಮ, ಅವನು ಬ್ರಹ್ಮ ಬೇರೆ, ನಾನು ಬ್ರಹ್ಮ ಬೇರೆನಾ? ನಾನು ಬೇರೆ, ವಿಶ್ವಾಮಿತ್ರ ಬೇರೆನಾ? ಇನ್ನೂ ತಿಳ್ಕೊಂಡಿಲ್ಲವಾ ಅಂದ್ರಂತೆ. ಲೆಕ್ಕ ಹಾಕೊಳ್ಳಿ. ದಳ 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 ಪಶ್ಚಾತ್ತಾಪದಲ್ಲಿ ಅಷ್ಟೇ ಅಂತ ಬ್ರಹ್ಮರ್ಷಿ ಪಟ್ಟ. ಅಂದ್ರೆ ಅದೇ ಇವತ್ತು ನಾವು ಮಾಡ್ಕೊಂಡಿರೋ ಈ ವೈದಿಕದಲ್ಲಿ ತಪ್ಪುಗಳು ನೋಡಿ ಇರ್ಲಿ. ಇವತ್ತಿಗೂ ನನ್ಗೊಂದು 2 ತುಂಬಾ ದೊಡ್ಡ ಪೀಠ, ಗುರುಗಳು, ಓಡಾಟ, ಸುತ್ತಾಟ ಇದೆ ಹೇಳ್ಬಾರ್ದು. ಈ ಪೀಠದಲ್ಲಿ ಪೂಜೆ ಆದ್ರೆ ಈ ಪೀಠದವ್ರು ಇರೋಲ್ಲ, ರಾಮಚಂದ್ರ ಪಕ್ಕದಲ್ಲೇ. ಈ ಪೀಠದವರಲ್ಲಿ ಪೂಜೆ ಆಗ್ಬೇಕಾದ್ರೆ ಇವ್ರು ಇರೋಲ್ಲ. ಯಾಕಂದ್ರೆ ಇವರು ಕಳಿಸ್ತಾರೆ ಆಮಂತ್ರಣ ಪತ್ರಿಕೆ ಬರಬೇಕು ಅಂತ. ಆಗ ನಾನಿದ್ರೆ ಬರ್ಲೇಬೇಕು, ಸಿಕ್ಕಾಕೋತೇನೆ. ನನ್ನೊಂದು ಬೇರೆ ಸಿದ್ಧಾಂತ, ನಾನು ಬ್ರಹ್ಮರ್ಷಿ ವಿಶ್ವಾಮಿತ್ರ ಅಂತ ಒಂದು ಭಾವ. ಅಲ್ಲಿದ್ರೆ ತಾನೆ ನಾನು ಬಗ್ಗದಾಗ ವಸಿಷ್ಠರಿಗೆ ಅಂತ ಎದ್ದೋಗ್ತಾರೆ. ಆಮೇಲೆ ಇವ್ರು ಅಲ್ಲಿರ್ಲಿಲ್ಲ, ಗುರುಗಳು ಯಾವ್ದು ಸೇವೆಗೆ ಹೋಗಿದ್ದಾರೆ, ತೀರ್ಥಕ್ಷೇತ್ರ ಸೇವೆಗೆ ಹೋಗಿದ್ದಾರೆ ಅಂತ ಶಿಷ್ಯರ ಕೈಯಲ್ಲಿ. ನಿಜವಾಗ್ಲೂ ತೀರ್ಥಕ್ಷೇತ್ರಕ್ಕೆ ಹೋಗಿರ್ತಾರೆ, ಬೇಕು ಅಂತಲೇ ಹೋಗೋದು. ನಾನು ಹೋಗಬಾರದು, ಅವ್ರ ಪೀಠದಲ್ಲಿ ಅವ್ರ ಕೆಳಗಡೆ ನಾನು ಕುಳಿತುಕೊಳ್ಳೋದು ಅನ್ನೋ ಒಂದು ಭಾವ. ನನ್ನ ದೇವ ಬೇರೆ, ನನ್ನ ಭಾವ ಬೇರೆ ಅಂತ. ಆಮೇಲೆ ಇವ್ರು ಕಳಿಸಿದಾಗ ಅವರು ಇರೋಲ್ಲ. ತಮಾಷೆ ನೋಡಿ, ಅವರು ವಿಶ್ವಾಮಿತ್ರ ಪ್ರವೇಶ ಕರೆಯುವಾಗ ವಸಿಷ್ಠರು, ಇವ್ರು ಕರೆಯುವಾಗ ಇವ್ರು ವಿಶ್ವಾಮಿತ್ರ, ಇವ್ರು ಕರೆಯುವಾಗ ಇವ್ರು ವಿಶ್ವಾಮಿತ್ರರಾಗಿ ಬದಲಾಗ್ಬಿಡ್ತಾರೆ. ನಾನು ನೋಡಿದ್ದೇನೆ. ಏನೋ ಇದು ಪೀಠಗಳು ವೈದಿಕ ಪರಂಪರೆಯಲ್ಲಿ ಮಹಾದೇವ ಅಂತ ಅಂದ್ಕೊಳ್ಳೋದು. ಕಲಿಯುಗಕ್ಕೆ ಗುರುಗಳೇ ದಾರಿ ತಪ್ಪಿಸೋದು, ಮಹಾವೈದಿಕರೇ ದಾರಿ ತಪ್ಪಿಸೋದು, ಹಿಂಗಾಗ್ಬಿಟ್ಟಿದೆ. ಇರ್ಲಿ, ಮೀನರಾಶಿಗೆ ಗುರುಗೋಚಾರ ಫಲ. ರಾಶಿಯಾಧಿಪತಿಯಾಗಿ 3ನೇ ಮನೆಯಲ್ಲಿ ಕುಳಿತಿರತಕ್ಕಂತ ಗುರು ಅದ್ಭುತವಾದಂತ ಸ್ನೇಹಿತರನ್ನ, ಉತ್ತಮ ಬಂಧು ಬಳಗ, ಸ್ನೇಹಿತ, ಆತ್ಮೀಯರನ್ನ ಕೊಡ್ತಾನೆ. ಯಾಕಂದ್ರೆ 6ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯನ ಪ್ರಭಾವದ ಮೇಲೆ ಹೋಗ್ತಾನೆ. ಸೊ ಮಹಾಬಲ, ಮಹಾಶಕ್ತಿ, ಮಹಾಜ್ಞಾನಿಗಳ ಭಂಡಾರ ಕಲಿತೀರಿ, ಕಲ್ತ್ಕೋತೀರಿ, ತಿಳಿಸ್ಕೋತೀರಿ. ಎಂತ ಒಂದು ಕಷ್ಟದ ಕೆಲಸವನ್ನ ಗೋಲಿ ಹೊಡೆದಾಗ ಡಿಲ್ಲಿ ಆಳ್ತೀರಿ ನೀವು, ಬಿಟ್ರೆ ದುಬೈ ಆಳ್ತೀರಿ ನೀವು. ಕರೆಕ್ಟ್ ಆದ ದಶಾಭುಕ್ತಿಗಳು ಇದ್ದು ಜಾತಕದಲ್ಲಿಯೂ ಅದೊಂದು ಪ್ರಭಂಜನವಾಗಿ ಏನಾದರೂ ನಿಂತಿದ್ರೆ, ಅಕಸ್ಮಾತ್ ವೃಷಭ ಲಗ್ನ, ಗುರು ನಿಮ್ಮ ಜಾತಕದಲ್ಲಿ 11ನೇ ಮನೆ, ಈಗ ಗುರುದಶೆಯೇ ನಡೀತಿದೆ, ಇಲ್ಲ ಶುಕ್ರದಶೆಯೇ ನಡೆಯುತ್ತಿದೆ. ಓಹೋ, ಕದಲಿಸಿಬಿಡ್ತಾನೆ ಭಗವಂತ. ಅಂಥದೊಂದು ಸ್ಥಾಯಿ, ಸ್ಥಾನ, ಗತ್ತು, ತೂಕ, ಅಧಿಕಾರಂ, ಅಂತಸ್ತು, ಪದವಿಂ, ಪ್ರತಿಷ್ಠಾಂ, ಗೌರವಂ, ಸನ್ಮಾನಂ, ಧೈರ್ಯ ಅನ್ನೋದಕ್ಕಿಂತ ಮಹಾಧೈರ್ಯ, ಎಂಥದ್ದನ್ ಬೇಕಾದ್ರೂ ಹಿಂಗ್ ನಿಂತ್ಕೋತೀರಿ. 2 ವರ್ಷ ಆದ್ರೂ ಬಗ್ಗಿಲ್ಲ ಅವನು ಪುಟಿನ್ನು. ಇಡೀ ವಿಶ್ವವೆಲ್ಲ ಢಾಯಿ ಢಕ್ಕ ಅಂದ್ರೆ ಇವಾಗ ಅಂತ ಅವನೇ. 2 ವರ್ಷ ಆಗಿದೆ, ಯುಕ್ರೇನ್ ಮೇಲೆ ನಿಂತ್ಕೊಬಿಟ್ಟಿದ್ದಾನೆ ನೋಡಿ. ಅವನು ಬಗ್ತಾನೆ ಇಲ್ಲ ಅಂತಾನೆ ಅವನು. ಯಾರ್ಯಾರು ಅಂತಾರಾಷ್ಟ್ರೀಯ ಸ್ಯಾಂಕ್ಷನ್ಗಳಾಗಿದೆ, ಆ ಪಾರ್ಟಿ ಬಂಡ ಧೈರ್ಯ ಬಂದ್ಬಿಡುತ್ತೆ. ಎಂಥದ್ದಾದರೂ, ಎಷ್ಟು ಜನ ಎದುರಾದರೂ ನೀವು ನಿಂತು ಗೆಲ್ಲುತ್ತೀರಿ. ನಿಮಗೆ ಒಳ್ಳೆ ಅಣ್ಣ ಬಿಟ್ಟು ಹೋದ ತಮ್ಮ, ಒಡೆದು ಹೋದ ಕುಟುಂಬ, ಒಡೆದು ಹೋದ ಬಂಧುತ್ವ, ಒಡೆದು ಹೋದ ಆ ಒಂದು ಸಮಾಧಾನ, ಪ್ರೀತಿ, ಒಲವು ನಿಮ್ಮ ಮನೇಲಿ ಏನಾಗಿತ್ತು ಮರಳಿ ಪಡೆಯತಕ್ಕಂತ ಒಂದು ಶಕ್ತಿ ನಿಮಗೆ ಸಿಗುತ್ತೆ. ವಿಶೇಷ ದಾನಗಳನ್ನು ಮಾಡ್ತೀರಿ, ವಿಶೇಷ ಪೂಜೆಗಳಾಗುತ್ತೆ. ಹೌದು, ಸಂಗಾತಿಗೆ ಬಲ ಸಿಗುತ್ತೆ. ನಿಮ್ ಸಂಗಾತಿಗೊಂದು ಕೆಲಸ, ಸಂಗಾತಿಗೊಂದು ಗೌರವ, ಸಂಗಾತಿಗೊಂದು ಪದವಿ, ಸಂಗಾತಿಗೊಂದು ಪ್ರತಿಷ್ಠಾ, ಸರ್ಕಾರಿ ಮಟ್ಟದಲ್ಲಿ ಸನ್ಮಾನ, ದೊಡ್ಡ ಸಂಸ್ಥೆಗಳು, ಕೆಲಸ ಕಾರ್ಯ. ಅದರಲ್ಲೂ ಗುರು ಶುಕ್ರನ ಮನೆಯಲ್ಲಿ ಬಂದಾಗ ಎಂಟರ್ಟೈನ್ಮೆಂಟ್, ಜನಗಳನ್ನ ತೃಪ್ತಿಪಡಿಸ್ತಕ್ಕಂಥ ಉದ್ಯೋಗ, ವೃತ್ತಿ, ವ್ಯಾಪಾರ, ವ್ಯವಹಾರ, ಕುಡ್ತ, ರೇಸು, ಜೂಜು, ಬೇಜಾರು ಮಾಡ್ಕೋಬೇಡಿ. ಅನ್ನ, ಮದುವೆ ಛತ್ರಗಳು, ಆಟಗಳು, ಅಲಂಕಾರಗಳು, ವನಪು ವಯ್ಯಾರಗಳು, ಮಾಡೆಲಿಂಗು, ಸೀರೆ, ಬಟ್ಟೆ, ಹೂವು, ಹಣ್ಣು, ಈ ತರದ್ದು ಸರ್ಕಾರಿ ಮಟ್ಟದ ಕೆಲಸ, ಪ್ರಾಜೆಕ್ಟ್ಗಳು, ವ್ಯವಹಾರಗಳು, ಇವುಗಳೆಲ್ಲವೂ ನಡೀತಕ್ಕಂಥದ್ದಾಗುತ್ತೆ. ಆಮೇಲೆ ಧರ್ಮ ಮಾಡುತ್ತೀರಿ, ಧರ್ಮಸ್ಥಾನವನ್ನ ನೋಡ್ತಾನೆ. ಮೀನರಾಶಿಯಿಂದ ಭಾಗ್ಯಸ್ಥಾನ, ಧರ್ಮಸ್ಥಾನ ನೆನಪಿಟ್ಕೊಳ್ಳಿ. ಧರ್ಮಾಧಿಪತಿ ಗುರುವೇ. ಯಾರಾದ್ರೂ ತುಂಬಾ ಧರ್ಮವಂತರು ಅಂತ ಕೇಳ್ತಿದ್ರೆ ಗುರು ಜಾತಕದಲ್ಲಿ ಚೆನ್ನಾಗಿದ್ರೆ ಮಾತ್ರವೇ ಧರ್ಮ ಮಾಡಲಾಗೋದು. ಇಲ್ಲ ಅಂದ್ರೆ ಕೈ ಕೂಡ ಬಿಚ್ಚಲ್ಲ. ಕಂಜೂಸುಗಳು, ಅಯ್ಯಪ್ಪ ಅವನ ಎಡಗೈಯಲ್ಲಿ ಕೂಡ ಬಾರಿಸಲ್ಲ ಅಂತ. ಮೊನ್ನೆ ಯಾರ್ದು ಇಲ್ಲೇ ಒಂದು
ತುಂಬಾ ದೊಡ್ಡದಾದಂತ ಒಂದು ಅಂಗಡಿ. ಯಾರೋ ಪುಣ್ಯಾತ್ಮನಪ್ಪ ಎಷ್ಟು ದೊಡ್ಡದು ಕಟ್ಸಿದಾನೆ, ಬಾಡಿಗೆಗೆ ಬಿಟ್ಟಿದ್ದಾನೆ. ಟಾಟಾ ಅವ್ರದ್ದು ಇನ್ನೊಬ್ರದ್ದು ಇರ್ಬೇಕಿದೆಲ್ಲ ಇಂಥದ್ದೆಲ್ಲ. ಇಲ್ಲ ಅದು ತಗೊಂಡಿರೋದು, ಅದು ಇವ್ರು ಕೊಟ್ಟಿರೋದು. ಹೌದಾ, ಬಾಡಿಗೆ ಎಷ್ಟಿರ್ಬೋದು? 50 ಲಕ್ಷ ಅಂದ್ರು, ತಿಂಗಳಿಗೆ 50 ಲಕ್ಷ ಬಾಡಿಗೆ ಅಂತ. ಅಪ್ಪ ರಾಮಚಂದ್ರ ಪುಣ್ಯವಂತ ಕಣೋ ಅವನು, ಪಡ್ಕೊ ಬಂದಿದ್ದಾನೆ ಅಂದೆ. ಸೋಮ್ನಿರಣ, ಎಡಗೇಲ್ ಕೂಡ ಬೀಸಲ್ಲ. ಮೊನ್ನೆ ಜಾತ್ರೆ ಆಗಿದೆ, ಯಾರೋ ಹೋಗಿದ್ರೆ ಊರ್ನವ್ರು 25,000 ಕೊಟ್ಟಿದ್ದಾನೆ. ಮನುಷ್ಯ ನಿನ್ಗೇನಣ ಗೊತ್ತಿದೆ ಅಂದ್ರು. ಹೌದಾ ಗುರುಗಳೇ ಅಂದೆ. ಮತ್ತೆ ದೊಡ್ಡದಾಗಿ ಹೇಳ್ಕೊತೇನೆ ಆ ಮನುಷ್ಯ, ಊರಿಗೆಲ್ಲ ಪಟೇಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ. ಇದು ಬರೀ ಇದೊಂದಣ್ಣ ಸ್ಯಾಂಪಲ್, ಈ ತರದ್ 100 ಇದೆ ಅಂತ. ಅಂದ್ರೆ ತಿಂಗಳಿಗೆ ಕಡಿಮೆ ಅಂದ್ರೂ 50 ಕೋಟಿ ಬಾಡಿಗೆಗಳೇ ಬರುತ್ತೆ. 25,000 ತನ್ನೂರಿನ ಜನ, ತನ್ನೂರವರು ಜಾತ್ರೆ, ಕರಗ, ಮಹೋತ್ಸವ, ಈ ಬಿಸಿಲುಗಾಲ ಬಂದಿದ್ರೆ ಮಾಡ್ತಿದ್ರೆ, ಊರ ಹಬ್ಬ ಮಾಡಿದ್ರೆ ಪುಣ್ಯಾತ್ಮ ಕೊಟ್ಟಿರೋದು 25,000. ನೋಡಿ ಎಡಗೈಯಲ್ಲಿ ಹಿಂಗೆ. ಅದಕ್ಕೆ ಅಂತವ್ರ ಮನೆಗೆ ಇನ್ಕಮ್ ಟ್ಯಾಕ್ಸ್ ರೈಡು, ಇಡಿ ರೈಡು, ಕೋರ್ಟ್ ಗಿಡು, ಈ ತರದ್ದೆಲ್ಲ ಆಗೋದು. ಹಿಂಗೆ ಆಗೋದು. ಅವ್ರ ಮನೆಗಳಿಗೆ ನುಗ್ಗೋದು. ನಮ್ಮ ಮನೆಗೆ ಏನಕ್ಕೆ ಬರ್ತಾರೆ? ನಮ್ಮ ಹತ್ರ ಅಂತದ್ದಿಲ್ಲೂ ಇಲ್ಲ. ಅರೆ ಅದಕ್ಕೆ ಹೇಳೋದು, ಪಾಪಿ ಸಂಪಾದಿಸಿದ್ದು ಪರರ ಪಾಲು ಅನ್ನೋದು ಇದನ್ನೇ ಮಕ್ಕಳೇ. ಹಿಂಗೆ ಕಂಡೋರ್ ಬಾಯಿಗಿಡೋದು, ಕೋರ್ಟ್ಗಳಿಗಿಡೋದು, ಫೈನ್ಗಳಿಗಿಡೋದು, ಟ್ಯಾಕ್ಸ್ಗಳಿಗಿಡೋದು, ವಿಪರೀತ ಪೆನಾಲ್ಟಿಗಳು ಕಟ್ಟೋದು. ಹಿಂಗ್ ಬಂದಾಗ 20-30 ಕೋಟಿ ಸಿಕ್ಕಾಕೊಂಡು ಎತ್ತಾಕೊಂಡು ಹೋಗೋದು ನಡೆದಿದೆ ಆ ಮನುಷ್ಯನ ಮನೆ ಮೇಲೆ ರೈಟುಗಳು. ಪಾಪಿ ಸಂಪಾದಿಸಿದ್ದು. ಅದಕ್ಕೆ ಹೇಳುದು, ಧರ್ಮ ಮಾಡಬೇಕು. ದೇವರು ಲಕ್ಷ್ಮಿ ಎಲ್ರಿಗೂ ಬರಲ್ಲ, ಒಲಿಯಲ್ಲ, ಕೊಡಲ್ಲ. ಕೊಟ್ಟ ಮೇಲೆ ಅದನ್ನ ಕೊಡಬೇಕು. ನಾವು ಮಾಡಲ್ಲ, ಈ ರೀತಿ ಕೊಡ್ಬೇಕು ಅಷ್ಟೇ. ದಾನ ಮಾಡುತ್ತೀರಿ, ಧರ್ಮ ಮಾಡುತ್ತೀರಿ, ಸಮಾಜದಲ್ಲಿ ಗೌರವ ಹುಡುಕಿ ಬರುತ್ತದೆ. ಮೀನರಾಶಿಯವರಿಗೆ ಧರ್ಮಸ್ಥಾನ ನೋಡ್ತಿದ್ದಾನೆ ಮಕ್ಕಳೇ. ನಿಮಗೆ ಸಪ್ತಮ ಧರ್ಮ ಲಾಭ 3 ನೋಡ್ತಿದ್ದಾನೆ ಗುರು. ಅದು ಸೂರ್ಯನ ಛಾಯೆ, ಆಮೇಲೆ ಚಂದ್ರನ ಛಾಯೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಮಕ್ಕಳಿಂದ ಅಭಿವೃದ್ಧಿ, ಮಕ್ಕಳಿಂದ ಹೆಸರು. ನಿಮಗೇನಾದ್ರೂ ಮಗು ಆಗಿತ್ತು, ದೊಡ್ಡ ಮಗು ಇತ್ತು ಅಂದ್ರೆ ಆ ಮಗುಗ್ ಸರ್ಕಾರದಲ್ಲಿ ಕೆಲಸ, ವ್ಯವಹಾರ, ಅಭಿವೃದ್ಧಿ. ಹಾಲಿನಂತ ಹೃದಯ, ಕಪಟವಿಲ್ಲದ ಹೃದಯ. ಹಂಚೋದು, ಕೊಡೋದು, ಮಾಡೋದು, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಊಟದ ವ್ಯಾಪಾರ, ತಿಂಡಿ, ಹೋಟೆಲು, ದೊಡ್ಡ ದೊಡ್ಡ ಹೋಟೆಲು, ಲಕ್ಸುರಿ 5 ಸ್ಟಾರ್ ಹೋಟೆಲು, ಈ ಮಾಡೆಲ್ ಹೌಸಸ್, ಈ ಒಂದು ವಿಶೇಷವಾಗಿ ಎಂಟರ್ಟೈನ್ಮೆಂಟು, ರೆಸಾರ್ಟ್ಸು ಎಲ್ಲ ಮಾಡ್ತಾರಲ್ವಾ, ಆ ತರದ ವೃತ್ತಿ, ವ್ಯವಹಾರ ಅದ್ಭುತವಾಗಿರ್ತಕ್ಕಂಥದ್ದು. ನಿಮ್ಮ ಬುದ್ಧಿ ಓಡೋ ಚುರುಕಿರುತ್ತಲ್ವಾ ಶುಕ್ರನ್ ಮನೆಯಲ್ಲಿ, ಅದರಲ್ಲಂತೂ ವ್ಯಾಪಾರದಲ್ಲಿದ್ರು ಅಂದ್ರೆ ನಿಮ್ಮನ್ನು ತಡೆಯುವವರಿಲ್ಲ. ನೋಡಿ ತಮಾಷೆ. ಯಾಕಂದ್ರೆ ದ್ವಿಸ್ವಭಾವ ಬಂದ್ಬಿಡುತ್ತೆ. ಗುರು ಬಂದು ಧರ್ಮವೇ, ಧರ್ಮದಲ್ಲೂ ಲೆಕ್ಕ ಇರುತ್ತೆ. ಅದಕ್ಕೂ ಕೂಡ ತಾನಾಗ ಹೆಸರು. ಇಂಥ ದಾನವಂತರಂತೆ ಆ ಹೆಸರಿನಲ್ಲೇ ಇನ್ನೊಂದಷ್ಟು ಬೇರೆ ಬೇರೆ ವ್ಯಾಪಾರ, ಕೆಲಸ, ಕಾರ್ಯಗಳು ನಡೆಸ್ತಕ್ಕಂಥದ್ದಾಗುತ್ತದೆ. ಅದಷ್ಟೇ ಅಲ್ಲ, ದಶಮಾಧಿಪತಿ 3ನೇ ಮನೆಯಲ್ಲಿ ಕುಳಿತು ಆತ ಸಪ್ತಮ ದಶಮ ಸ್ಥಾನದಿಂದ ಲಾಭಸ್ಥಾನ 2ನೇ ಮನೆ ನೋಡ್ತಿರೋದ್ರಿಂದ, ಅಬ್ಬಾ ಏನೆಲ್ಲ ಕಷ್ಟ ಪಟ್ಟಿದಿರಲ್ವಾ, ಆ ಕಷ್ಟವೆಲ್ಲ ಒಳ್ಳೆ ಕೊಚ್ಕೊಂಡೋಗಿ ಒಂಥರ ಸ್ಟೇಟಸ್ಸು, ಸಿಂಬಲ್ಲು, ಪೊಸಿಷನ್, ಈ ತರದ್ದು ಪಡೆಯತಕ್ಕಂಥ ಅದ್ಭುತವಾದಂತಹ ಫಲಿತಾಂಶ ಪಡೆಯತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲ್. ಸೂರ್ಯನ ಪ್ರಭಾವ, ಚಂದ್ರನ ಪ್ರಭಾವ. ಮನೆ ಮಾಡ್ಕೋತೀರಿ, ಜಾಗ ಮಾಡ್ಕೋತೀರಿ. ತುಂಬಾ ದೊಡ್ಡ ವ್ಯವಹಾರ ಇದ್ರೆ ದೊಡ್ಡ ಮನೆಯೇ, ಅಂತಿಂತ ಮನೆ ಅಲ್ಲ, ದೊಡ್ಡ ದೊಡ್ಡ ಮನೆ, ಪ್ಯಾಲೇಸ್ ತರ ಮನೆ ಅಂತೀವಲ್ಲ ಆ ತರ. ಒಡವೆ ಅಲ್ಲ, ನವರತ್ನ ಖಚಿತ ಒಡವೆ. ಗಾಡಿ ಅಲ್ಲ, ಇಟ್ಸ್ ಬ್ಯೂಟಿಫುಲ್. ತುಂಬಾ ಹೈ ಎಂಡ್ ಗಾಡಿಗಳು ಅಂತೆಲ್ಲ ನಾವು ಕೇಳ್ತೀವಲ್ಲ, ಆ ತರದ್ದೆಲ್ಲ ಪಡೆಯತಕ್ಕಂತ ಇದೆ. ಯೋಗಂ, ಸುಯೋಗಂ, ಸ್ವಯಾಜಿತ ಧನವನ್ನ ಪಡಿತೀರಿ. ನೋಡಿ, ಅಪ್ಪನ ಆಸ್ತಿ ಇಲ್ಲ. ಮೀನರಾಶಿಗೆ ನಾನು ನೋಡಿದ ಹಾಗೆ ತುಂಬಾ ಜನಕ್ಕೆ ಪಿತೃರಾಜಿತ ಆಸ್ತಿ, ಹಿರಿಯೂರ ಆಸ್ತಿ ಅವರಿಂದ ಬಂತು. ಖಂಡಿತ ಇಲ್ಲ. ಮೀನರಾಶಿಗಿರೋ ದೊಡ್ಡ ಶಾಪವೇ ಪಿತೃರಾಜಿತ ಆಸ್ತಿ ಇಲ್ಲ. ನಾನು ನೋಡಿದಾಗ 10ರಲ್ಲಿ 7 ಜನಕ್ಕೆ ತಂದೆಯಿಂದ ಆಸ್ತಿ ಇಲ್ಲ, ತಂದೆ ಸಪೋರ್ಟು ಇಲ್ಲ, ತಂದೆಗೆ ಬಲ ಇರಲ್ಲ, ಇಲ್ಲ ತಂದೆ ಜೊತೆಲಿ ಇರಲ್ಲ, ಇಲ್ಲ ತಂದೆ ದೂರ, ಇಲ್ಲ ತಂದೆ ಬಡವ, ತಂದೆ ದುಡಿಮೆವಂತ, ಪರಿಶ್ರಮವಂತ, ಪಾರಿಶ್ರಾಮಿಕ ವ್ಯಕ್ತಿ, ಒಂದ್ ಸ್ವಲ್ಪ ಕಾರ್ಮಿಕ ವೃತ್ತಿ, ಈ ತರದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ಅದಕ್ಕೆ ನಿಮ್ಮಲ್ಲಿ ಆ ದುಡಿಬೇಕು ಅನ್ನೋ ಒಂದು ಛಲ ಜಾಸ್ತಿ. ದುಡಿಬೇಕು, ಹಿಂಗಿರ್ಬೇಕು, ಹೀಗಿರ್ಬೇಕು. ಅದರಲ್ಲೂ 2ನೇ ಮನೆ ಕುಜ ಮಹಾ ಒಂದು ಉತ್ಸಾಹಿ. ನೀವು ದುಡಿತಕ್ಕೆ ನಿಂತ್ರೆ ಎಲ್ಲಾ ಮರಿತೀರಿ, ಅಂಥದ್ದೊಂದು ಶಕ್ತಿ. ಅದರಲ್ಲೂ ಇನ್ನೊಂದೇನಂದ್ರೆ, ಈಗ ಈ ಗುರುಗೋಚಾರ ಫಲ ನಡೀತಿರೋದ್ರಿಂದ ಅಧಿಕಾರಂ, ಚಂದ್ರನ ಫಲ, ಕುಜನ ಫಲ,
ಕುಳಿತು ಕೆಲಸ ಮಾಡಿಸ್ತಕ್ಕಂಥ ಕೆಲಸ, ಲೈಕ್ ಹೆಡ್, ಬಿಸ್ನೆಸ್ ಹೆಡ್, ಮ್ಯಾನೇಜ್ಮೆಂಟ್ ಹೆಡ್, ಕಂಪನಿ ಹೆಡ್, ಈ ರೀತಿಯ ವೃತ್ತಿ ವ್ಯವಹಾರಗಳು ಅಂದ್ರೆ ಹೋಗಿ ಸೈನ್ ಹಾಕಿ ನೋಡ್ಕೊಂಡು ಬರೋದು. ಸೂಪರ್ವೈಸಿಂಗ್ ಮ್ಯಾನೇಜರ್, ಹೆಡ್, ಸಿಇಒ, CFO, ಈ ತರದ ವೃತ್ತಿ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸ್ಟಾಗ್ನೆಂಟ್ ವೃತ್ತಿ ಬರ್ತಕ್ಕಂಥದ್ದಾಗುತ್ತೆ. ನಿರಂತರ ಆದಾಯ ಫ್ಲೋ, ಒಂದೇ ಸಲ ಪೀಕು ಇಳಿಯೋದಿರಲ್ಲ. ಹೀಗೆ ಸ್ಟೆಪ್ ಮೇಲೆ ಕತ್ತತಕ್ಕಂಥದ್ದು ಮೀನ ರಾಶಿಗೆ ನಡೆಯತಕ್ಕಂಥದ್ದಾಗುತ್ತೆ. ವಿಪರೀತ ಸಿಟ್ಟು ಸ್ವಲ್ಪ ಬರುತ್ತೆ, ಜಾಗ್ರತೆ. ಸಿಟ್ಟಿನಿಂದ ಕೆಲವೊಂದು ಎಡವಟ್ಟುಗಳಾಗ್ತಕ್ಕಂಥದ್ದಾಗುತ್ತೆ. ಆಮೇಲೆ ವಿಶೇಷ ಕೀರ್ತಿ ದೇಶಗಳಿಗೂ ಹಬ್ಬುತ್ತೆ ಕೆಲವರಿಗೆ. ಆ ತರದ ಅಂತಾರಾಷ್ಟ್ರೀಯ ವ್ಯವಹಾರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹಬ್ಬಿಸ್ಕೋಬೇಕು, ಹೋಗ್ಬೇಕು, ಮಾಡಬೇಕು, ಎಕ್ಸ್ಪೋರ್ಟು, ಇಂಪೋರ್ಟು, ಈ ತರದ್ ಮಾಡಬೇಕು. ಮೆಡಿಸಿನ್ಸು, ಕೆಮಿಕಲ್ಸು, ಫುಡ್ ಇಂಡಸ್ಟ್ರಿ, ಪ್ಯಾಕೇಜಿಂಗ್ ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಬಂಗಾರತ್ತು, ಎಂಟರ್ಟೈನ್ಮೆಂಟು, ಈ ತರದ್ದೆಲ್ಲ ಇರತಕ್ಕಂಥದ್ದು ಆಲ್ರೆಡಿ ಮಾಡ್ತಿದ್ದೀವಿ. ಸ್ಟೇಟ್ ಲೆವೆಲ್ ಇದ್ದಿದ್ದು ನ್ಯಾಷನಲ್ ಲೆವೆಲ್ ಇದ್ದಿದ್ದು ಇಂಟರ್ನ್ಯಾಷನಲ್ ಲೆವೆಲ್, ಗಲ್ಲಿಲಿ ಇದ್ದಿದ್ದು ಗಲ್ಲಿನೂ ಹಬ್ಬುತ್ತೆ. ಆ ರೀತಿಯ ಒಂದು ಪ್ರಭಾವ ಪಡತಕ್ಕಂಥದ್ದುಂಟು. ಆದರೆ ಪರಿಶ್ರಮದಿಂದಲೇ ಬದುಕು ಕಟ್ಟಬೇಕು. ಪರಿಶ್ರಮದಿಂದಲೇ, ವೃಷಭದಲ್ಲಿರೋದ್ರಿಂದ ಸ್ವಲ್ಪ, ಯಾಕಂದ್ರೆ ಶನಿ ಕೇಂದ್ರ ಭಾವದಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ. 8 ಅವರ್ ದುಡಿಯೋ ಜಾಗದಲ್ಲಿ 12 ಅವರ್ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗಲ್ಲ, ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕಾಗೋದಿಲ್ಲ, ಕುಟುಂಬದವ್ರ ಜೊತೆನಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ 3ನೇದೊಂದಿದೆ, ಗುರು ಶುಕ್ರನ್ ಮನೇಲಿ 3ನೇ ಮನೆ 7ನೇ ಮನೆ ನೋಡ್ತಿರೋದ್ರಿಂದ ಆ ಶುಕ್ರ ನಿಮ್ಮ ಧನಭಾವದಲ್ಲಿರೋದ್ರಿಂದ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ತೀರಾ ಗೆಳೆಯ ಜಾಸ್ತಿ ಆಗ್ತದೆ. ಅಂಥದ್ರಲ್ಲಿ ಎಕ್ಸ್ಟ್ರಾ ಸ್ವೀಟ್ ತಿನ್ನೋಕೋಗಿ ಎಡವಟ್ಟು ಮಾಡ್ಕೋತೀರಿ, ಹುಷಾರ್. ಹೌದು, ಓಹೋ ಸ್ವೀಟ್ ಚೆನ್ನಾಗಿ ಸಿಕ್ಬಿಟ್ಟಿದೆ, ಆರಾಮ್ಸು ಜಮಾಯಿಸೋಣ, ಬಜಾಯಿಸೋಣ, ಅವೆಲ್ಲ ಅಲ್ಲ ರೀ. ಕೊಡ್ತಾನೆ, ಏನಾದ್ರೂ ಒಂದು ತಂದಿಟ್ಬಿಡ್ತಾನೆ. ನಾವು ಹಾಗೆ ಮನುಷ್ಯನಿಗೆ ಕಲಿಧರ್ಮಕ್ಕೆ ಅದೊಂದು ಶಾಪ, ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ಇನ್ನಷ್ಟು ವಿಚಾರಗಳೊಂದಿಗೆ ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಇವತ್ತಿನ ದುಷ್ಟ ಮುಹೂರ್ತದ ಸಮಯ ನೋಡ್ಬಿಡೋಣ. ಬೆಳಿಗ್ಗೆ 10 ಗಂಟೆ 3 ನಿಮಿಷದಿಂದ 10 ಗಂಟೆ 56 ನಿಮಿಷ, ಮಧ್ಯಾಹ್ನ 3 ಗಂಟೆ 26 ನಿಮಿಷದಿಂದ ಸಂಜೆ 4 ಗಂಟೆ 20 ನಿಮಿಷದವರೆಗೂ ಇರ್ತಕ್ಕಂಥದ್ದು. ಎಚ್ಚರಿಕೆ: ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ ನಕ್ಷತ್ರಕ್ಕೆ ವಿಶೇಷವಾದಂಥ ತಾರಾಬಲ ಇರತಕ್ಕಂಥ ಒಂದು ದಿನ. ವಿಶೇಷವಾಗಿ ಕೃತಿಕಾ ನಕ್ಷತ್ರ ಪ್ರಭಾವ ಅಲ್ವಾ. ಮೇಷರಾಶಿ, ಸ್ವಲ್ಪ ಮಾತು ಜಾಗ್ರತೆ. ಕುಜನು 12ನೇ ಮನೆ, ಚಂದ್ರ ಸೂರ್ಯನ ಭಾವ, ಸೂರ್ಯ ನಿಮ್ಮನೆ. ಸೊ ಹಿಂದೆ ಮುಂದೆ ನೀವು ದಕ್ಕ ಅಂತ ಬೆಂಕಿ, ಇದು ಗ್ಯಾಸು, ಇದು ಇನ್ನೊಂದಷ್ಟು ಪೆಟ್ರೋಲ್ ಅನ್ನೋ ತರ ಇರ್ತೀವಿ. ಹುಷಾರು. ಪ್ರಯಾಣ, ಮಾತು, ಜಗಳ, ಕಲಹ, ನಿಮ್ಮ ಮಾತೇ ಜಗಳ, ನಿಮ್ಮ ಹೆಚ್ಚು ಅಧಿಕಾರ, ಹೆಚ್ಚು ದುಡ್ಡು, ಹೆಚ್ಚು ಬುದ್ಧಿ, ಹೆಚ್ಚು ಶಕ್ತಿ, ಹೆಚ್ಚು ನಿಶಕ್ತಿ ಇದ್ರೂ ಕಷ್ಟ. ವಿದ್ಯೆ ಇರಬೇಕು, ಮಹಾವಿದ್ಯೆ ಇದ್ರೆ ಕಷ್ಟ, ವಿದ್ಯೆ ಇಲ್ಲದಿದ್ದರೂ ಕಷ್ಟ. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ ಇರೋದ್ರಿಂದ ಓಂ ನಮಃ ಶಿವಾಯ. ಕೋಪ ಓಂ ನಮಃ ಶಿವಾಯ. ದೊಡ್ಡವರು ಓಂ ನಮಃ ಶಿವಾಯ, ಚಿಕ್ಕವರು ಓಂ ನಮಃ ಶಿವಾಯ. ಇವತ್ತು ಎಷ್ಟು ಓಂ ನಮಃ ಶಿವಾಯ ಅಂತಿರ್ತೀರೋ ಅಷ್ಟು ಸಮಾಧಾನವಾಗಿರ್ತೀರಿ. ಇನ್ನು ವೃಷಭ ರಾಶಿ, ಸೂರ್ಯ ನಿಮಗೆ 12ನೇ ಮನೆ, ವಿಪರೀತ ಖರ್ಚು. ಯಾವುದೋ ಟ್ಯಾಕ್ಸು, ಪೆನಾಲ್ಟಿ, ತಂದೆ ತಾಯಿ, ಕುಟುಂಬ, ಜವಾಬ್ದಾರಿ, ಇದು ನಿಮ್ಮನ್ನು ಸ್ವಲ್ಪ ನಲಗಿಸೋದ್ರಿಂದ ನೀವು ಓಂ ನಮಃ ಶಿವಾಯ ಅನ್ಕೊಳ್ಳಿ. ಅಯ್ಯೋ ಕೊಟ್ಟವನ್ ಶಿವ, ನೀನು ತಗೊಳ್ತಿರೋದು ನೀನು ಶಿವ. ಅಷ್ಟೇ. ಸಮಾಧಾನಂ ಅಚ್ಯುತಂ. ಇನ್ನು ಮಿಥುನ ರಾಶಿ,
ತಂದೆಯ ಆರೋಗ್ಯ ನೋಡ್ಕೊಳ್ಳಿ. ಇಲ್ಲ ತಂದೆ ಸಮಾನರಾದಂಥವರ ವಿಚಾರದಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಕಿರಿಕಿರಿ ಪಿಟಿ ದೊಡ್ಡವರು ದೊಡ್ಡ ಮಾತೆ. ನಮ್ಮ ವೈದಿಕ ನಮ್ಮ ಹೈಂದವ ಸಂಪ್ರದಾಯ ಹೇಳ್ಕೊಟ್ಟಿರೋದೇನು ಗೊತ್ತಾ, ದೊಡ್ಡವ್ರಿಗೆ ಎದುರಾಡೋ ಆಗಿಲ್ಲ, ಎದ್ದು ಹೋಗ್ಬಿಡಿ ಅಲ್ಲಿ ಮೂವಾರು. ನಾವು ಇವತ್ತು ಇಡೀ ವಿಶ್ವಕ್ಕೆ ಕಲಿಸಿರುವ ಮಹಾಪಾಠ ಇದು ನಾವೇ ಕಲಿಸಿತ್ತು, ಯಾರೂ ಮಾಡತ್ತು. ಎಲ್ಲ ಕರಗಳನ್ನ ಜೋಡಿಸಿ ದಶ ಗುಣಗಳು, ದಶ ಬುದ್ಧಿಗಳು, ದಶ ಚೇಷ್ಟೆಗಳು, ನವರಂಧ್ರಗಳು ಮುಚ್ಚಿಕೊಂಡು ದೊಡ್ಡವರು ದೇವರು ಗುರುಗಳು ಆಚಾರ್ಯ ದೇವೋಭವ ಮಾತೃದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ, ದಟ್ಸ್ ಇಟ್. ಆದ್ರೆ ನಾವು ವಾದ ಮಾಡೋದೇ ಅಲ್ಲಿ. ಯಾಕಂದ್ರೆ ಇವತ್ತು ನಾವು ಕೆಟ್ಟೋಗ್ಬಿಟ್ಟಿದ್ದೀವಿ. ಸ್ವಲ್ಪ ಇವತ್ತು ಎಷ್ಟು ತಾಳ್ಮೆಯಿಂದ ದೊಡ್ಡವ್ರ ಹತ್ರ ಇರ್ತೀರೋ ಅಷ್ಟು ಹುಡುಕ್ ಬರುತ್ತೆ. ಇಲ್ಲ ನಾನು ನಡೆಯೋದೇ ದಾರಿ ಅಂದ್ರೆ ಒಂದಲ್ಲ ಒಂದಿನ ಕೆಡು ಬಿಡುತ್ತೆ. ಹುಷಾರು. ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಕರ್ಕಾಟಕ ರಾಶಿ, ಹೆಸರು ಗೌರವ ಎಲ್ಲ ಸಿಗತಕ್ಕಂತ ಅದ್ಭುತವಾದಂತ ದಿನ. ಮಾಡುತ್ತಿರುವ ವೃತ್ತಿಯಲ್ಲಿ ತೃಪ್ತಿ. ಸಿಂಹ ರಾಶಿ, ವಿಪರೀತ ಗರ್ವದಿಂದ ಹೆಸರು ಕೆಡಿಸ್ಕೊಬಿಡ್ತೀರಿ, ಇಲ್ಲ ದರ್ಪದಿಂದ ಶತ್ರುಗಳನ್ನು ಉಂಟು ಮಾಡ್ಕೋತೀರಿ. ನೋಡ್ಕೊಂಡು ನಮಗೆ ಬಲ ಕೊಟ್ಟಿರುವುದು ನೋಡಿ, ಹಿಂದಿನ ಕಾಲದಲ್ಲಿ 1/6 ಧನವನ್ನ ಹಂಚ್ತಲೇ ಇದ್ರಂತೆ. 1/6 ಅಧಿಕಾರವನ್ನು ಒಬ್ರು ಕೊಟ್ಟು ಬಿಡ್ತಿದ್ರಂತೆ. 1/6 ಧರ್ಮವನ್ನ ಕೊಟ್ಟು ಬಿಡ್ತಿದ್ರಂತೆ. ನೋಡಿ, ನಾವು ಭಿಕ್ಷೆ ಕೊಡುವಾಗ ನೋಡಿ ಒಬ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೀವು ಗಮನಿಸಿ ನೋಡಿ. ಭವತಿ ಭಿಕ್ಷಾಂದೇಹಿ, ಅಮ್ಮ ಧರ್ಮ ಮಾಡು ತಾಯಿ ಅಂತಾರೆ. ನ್ಯಾಯ ಕೇಳಲ್ಲ, ಧರ್ಮ. ನೀವು ಮಾಡಿರುವ ಧರ್ಮದ ಒಂದು ಪಾಲು ಹಂಚಬಹುದಿಲ್ಲ. ಅಧರ್ಮ, ಅನ್ಯಾಯ, ಅಸತ್ಯ, ಅನೀತಿ ಇವ್ಯಾವುದು ಹಂಚೋಕ್ಕಾಗಲ್ಲ. ನೀವೇನ್ ಹಂಚ್ತಿದ್ದೀರಲ್ವ, ಧರ್ಮಬದ್ಧ ಸಂಪಾದನೆ, ಧರ್ಮಬದ್ಧ ಆಲೋಚನೆ, ಧರ್ಮಬದ್ಧ ಕೆಲಸದಿಂದ ಮಾಡಿದ್ದು ಹಂಚುತ್ತಿರುವುದು ನೆನ್ಪಿಟ್ಕೊಳ್ಳಿ. ಇದು ಲೆಕ್ಕ. ಅದರಿಂದ ನಿಮಗೊಂದು ಕೊಟ್ಟಿದೆ ಅಂದ್ರೆ ಧರ್ಮಬದ್ಧವಾಗಿ ನಡೆದುಕೊಳ್ಳಲು ಪ್ರಯತ್ನ ಮಾಡಿ. ಆಯ್ತೋ, ಇಷ್ಟು ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ. ಭಾಗ್ಯಸ್ಥಾನದಲ್ಲಿರತಕ್ಕಂಥ ಚಂದ್ರ ಲಾಭಾಧಿಪತಿ. ಆದ್ರೂ ಅಷ್ಟೊಂದಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಟೆನ್ಷನ್ಸ್, ವೃತ್ತಿ ವ್ಯವಹಾರ. ದೊಡ್ಡದು ತಗೊಂಡ್ಮೇಲೆ ದೊಡ್ಡದೇ ಅಪ್ಪ ನೀವೆಲ್ಲ ಅವೆಲ್ಲ ಆಗೋಲ್ಲ ಅನ್ನೋ ಆಗಿಲ್ಲ. ತಂದೆ ಆದ್ಮೇಲೆ ಅಯ್ಯೋ, ಅಣ್ಣ ಆದ್ಮೇಲೆ ಇಲ್ಲ, ಮಗ ಆದ್ಮೇಲೆ ಓದ್ತಿದ್ದೀರಿ ಅಂದ್ರೆ ನೀವೇ ಆಸೆ ಪಟ್ಟು ತಗೊಂಡಿದ್ದು. ಓದಲ್ಲ, ಆ ಕಾಲೇಜ್ ಸರಿ ಇಲ್ಲ, ನೀವು ಓದೋ ರೀತಿ ಸರಿ ಇಲ್ಲ, ನಿಮ್ಮ ಆಲೋಚನೆ ಸರಿ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಾವು ನಿಷ್ಠೆ ಬದ್ಧತೆಯಿಂದ ಸಿದ್ಧ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಅದ್ಭುತವೇ. ಆ ರೀತಿ ಹೆಜ್ಜೆ ಹಾಕಿ ಗೆಲುವು ನಿಶ್ಚಿತ. ತುಲಾ ರಾಶಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತೀರಿ. ಯಾಕೋ ಅತೃಪ್ತಿ, ಸಂತೃಪ್ತಿ ಇಲ್ಲ, ಏನೋ ನೋವು. ವೃತ್ತಿ, ಕುಟುಂಬ, ವೃತ್ತಿಯಲ್ಲಿ ತೊಳಲಾಟ, ಹಣಕಾಸಿನಲ್ಲಿ ತೊಳಲಾಟ, ಆರೋಗ್ಯದಲ್ಲೂ ಏರುಪೇರು. ಓಂ ದುಮ್ ದುರ್ಗೈ ನಮಃ. ಶ್ರೀರಾಮ 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 ಇದನ್ನ ಪುಟ್ಟದಾಗ ಜಪ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ, ಅಧಿಕಾರಂ, ಅಂತಸ್ತು, ಪದವಿ, ಗೌರವ, ಸನ್ಮಾನ, ಮಾಡುತ್ತಿರುವ ಕೆಲಸ ಕಾರ್ಯದಲ್ಲಿ ಅದ್ಭುತ. ಆದರೆ ಸಂಗಾತಿ ಹತ್ರ ಜಾಗ್ರತೆ, ಅಲ್ಲಿ ಏನೋ ಒಂದು ಕಿಟಿಪಿಟಿ. ಪಾಲುದಾರಿಕೆಯಲ್ಲೂ ಜಾಗ್ರತೆ. ಧನುಸು ರಾಶಿ, ವಿಜಯೋತ್ಸವ, ಗೌರವ, ಸಂಘ ಸಂಸ್ಥೆಗಳಿಂದ ಸನ್ಮಾನ, ಪಿತೃಗಳಿಂದ ವರ, ಹಿರಿಯರಿಂದ ನಿಮಗೆ ನೆರಳು, ಸನ್ಮಾನ, ಸಪೋರ್ಟು, ಬಂಧುಗಳು, ಆತ್ಮೀಯರು, ಸ್ನೇಹಿತರು ಇವರಿಂದ ಚೆನ್ನಾಗಾಗುತ್ತೆ. ಎಂಥ ಕಷ್ಟಕರವಾದ ಕ್ಲಿಷ್ಟಕರವಾದ ಸಮಸ್ಯೆ ಎಲ್ಲ ಕೆಲಸ ಕಾರ್ಯ ಮಾಡಿ ನಿಭಾಯಿಸಬಲ್ಲಿರಿ. ಮಕರ ರಾಶಿ, ಜಾಗ್ರತೆ. ಚಂದ್ರ ಸೂರ್ಯನ ಸಾರದಲ್ಲಿರೋದ್ರಿಂದ ಎಲ್ಲೋ ಗೌರವಕ್ಕಾನಿ, ವೃತ್ತಿಯಲ್ಲಿ ಒಂದು ಟೆನ್ಷನ್ನು, ವ್ಯವಹಾರದಲ್ಲೂ ಒಂದು ಟೆನ್ಷನ್ನು, ಬರಬೇಕಾದ ಹಣಕಾಸು ವ್ಯವಹಾರದಲ್ಲಿ ಸ್ವಲ್ಪ ಟೆನ್ಷನ್ನು, ಎಚ್ಚರಿಕೆ. ತೀರಾ ಎತ್ತರದ ಕೆಲಸ, ತೀರಾ ಟೆನ್ಷನ್ ಕೆಲಸ, ತೀರಾ ಕನ್ಫ್ಯೂಷನ್ ಕೆಲಸ, ಗೊತ್ತಿಲ್ಲದ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಂಭರಾಶಿ, ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ, ಮನೆಯವರ ಜೊತೆ ಕಿರಿಕಿರಿ, ಏನೋ ಒಂದು ಹಸುರ ಭಾವ, ದೊಡ್ಡದಾಗಿ ಮಾಡಬೇಕು, ದೊಡ್ಡದಾಗಿ ಹೋಗ್ಬೇಕು. ದೊಡ್ಡದು ಬೇಡ, ಚಿಕ್ಕದು ಬೇಡ.
ಸಾಮಾನ್ಯರಾಗಿದ್ದು ಬಿಡೋಣ. ಮಧ್ಯಮ ವರ್ಗದಲ್ಲಿರೋ ಒಂದು ಆನಂದ ಇನ್ಯಾವುದ್ರಲ್ಲೂ ಇಲ್ಲ. ನಮಗೊಂದು ಚಿಕ್ಕದು ಏನೋ ಒಂದು ವಾಚ್ ತಗೊಂಡ್ ಬಂದ್ರೆ ಅದರದ ಆನಂದ ಬೇರೆ. ತೀರಾ ಕೆಳಗಡೆ ರೋಡ್ ತಗೊಳಲ್ಲ. ಒಂದು ಪುಟ್ಟದೊಂದು ಕಾರ್ ತಗೊಂಡ್ರು ಕೂಡ ನಮ್ಮ ಆನಂದ. ತುಂಬಾ ಶ್ರೀಮಂತರು ಕೇಳಿ ನೋಡಿ, ಅವ್ರಿಗೆ ಆನಂದ ಇಲ್ಲ. ಅವರೆಲ್ಲ ನೋಡ್ಬಿಟ್ಟಿದ್ದಾರೆ, ಒಳ್ಳೆ ಬೇ ಅಂತ ಇರ್ತಾರೆ. ನೀವು ನೋಡಿಬೇಕಾದ್ರೆ ಅವ್ರಿಗೆ ಆ ಎಕ್ಸೈಟ್ಮೆಂಟೇ ಇಲ್ಲ. ನಾವೊಂದು ಮದುವೆ ಆದ್ರೆ 3 ತಿಂಗಳಾದ್ರೂ ಆ ಎಕ್ಸೈಟ್ಮೆಂಟ್ ಇಂದ ಬಂದಿರೋಲ್ಲ. ಅವರು ಮದುವೆ ಟೈಮಲ್ಲೇ ಎಕ್ಸೈಟ್ಮೆಂಟ್ ಇರಲ್ಲ. ಬಂದಿರೋನ್ನ ನೋಡ್ತಿರ್ತಾರೆ. ಅವ್ರನ್ನ ಒಪ್ಕೊಂಡಿಲ್ಲ ಅಂತ, ಇವ್ರನ್ನ ಒಪ್ಕೊಂಡಿಲ್ಲ ಅಂತ, ಇವ್ರ ಮುಂದ್ಗಡೆ ನಾಟಕ ಮಾಡೋ ಡಾನ್ಸ್ಗಳು ಮಾಡ್ತಿರ್ತಾರೆ ದೊಡ್ಡವ್ರ ಮದುವೆಗಳಲ್ಲಿ. ಚಿಕ್ಕವ್ರು ಹಂಗ್ ಮಾಡಕ್ ಆಗೋಲ್ಲ. ನಮ್ಮದ್ ನೋಡಿ, ದೊಡ್ಡಮ್ಮ ಸೀರೆ ಹೆಂಗಿದೆ, ಹೆಂಗಿದೆಯಾ ಸೂಟು, ನೀನೇ ಸೂಪರ್ ಆಗಿ ಕಾಣಿಸ್ತಿದ್ಯೋ. ಆ ಓಡಾಟ, ಆ ಪಲ್ಲಿಗಳು, ಆ ಕೋಟುಗಳು, ಇದು, ಅಯ್ಯೋ ಅದೊಂದು ಖುಷಿನೇ ಬೇರೆ. ನಮ್ಮ ಮಧ್ಯಮ ವರ್ಗಕ್ಕಿರುವಷ್ಟು ಆನಂದ ಇನ್ಯಾರಿಗೂ ಇಲ್ಲ. ತುಂಬಾ ಜನ ಮಧ್ಯಮ ವರ್ಗವನ್ನ ಶಪಿಸ್ಕೋತಾರೆ. ನಾನು ಹೇಳ್ತೀನಲ್ವಾ, ಅದರ ಆನಂದವೇ ಬೇರೆ. ಕಷ್ಟಪಟ್ಟು 5 ವರ್ಷವೋ 10 ವರ್ಷವೋ ಒಂದು ಪುಟ್ಟ ಮನೆ ಕಟ್ಕೊಂಡು, ಆ ಮನೇಲಿ ನಾವು ಹಿಂಗೆ ಕುಳಿತ್ಕೊಂಡು ಒಂದು ಪುಟ್ಟು ಕಾಫಿ ಕುಡಿತಾ ಎಲ್ಲರೂ ಹೋದ್ಮೇಲೆ ಅದ್ರಲ್ಲಿ ಬರೋ ಒಂದು ಸಂತೃಪ್ತ ಭಾವ. ಮಗಳು ಮದುವೆ ಮಾಡಿಕೊಟ್ಟು ಹೋದ್ಮೇಲೆ, ಇಲ್ಲ ಒಂದು ಒಳ್ಳೆ ಸೊಸೆ ನಮ್ಮ ಮನೆಗೆ ಬಂದ್ಮೇಲೆ ಹಿಂಗೆ ಕುಳಿತ್ಕೊಂಡು, ಬಿಡಪ್ಪ ನಮ್ಮ ಜವಾಬ್ದಾರಿ ತೀರ್ಥಪ್ಪ, ನಮ್ಮ ಮಟ್ಟಕ್ಕೆ ಮಾಡಿದ್ದೇವೆ. ನಮ್ದು 5,000 ರೂಪಾಯಿ ಸೀರೆನೆ ತಂದಿರೋದು, 50,000 5 ಲಕ್ಷದಲ್ಲ. ಬಟ್ ವಿ ಆರ್ ವೆರಿ ಹ್ಯಾಪಿ. 500 ರೂಪಾಯಿ ಸ್ಲಿಪ್ಪರ್ ತಂದಿರೋದು, ವೆರಿ ಹ್ಯಾಪಿ. 50 ರೂಪಾಯಿ ಬ್ಲೌಸ್ ಪೀಸರೇ 50 ಜನಕ್ಕೆ ಕೊಟ್ಟಿರೋದು. ಅವ್ರು ಯಾರೋ 50,000 ಕೊಟ್ರಂತೆ, 5 ಲಕ್ಷದ ಕೊಟ್ರಂತೆ, 50 ಲಕ್ಷದ ಕಾರ್ ಗಿಫ್ಟ್ ಕೊಟ್ರಂತೆ. ನಮ್ಮ ಆನಂದಗಳಿದೆಯಲ್ಲ, ಅಯ್ಯೋ ಆ ಒಂದು ಚಿರೋಟಿ ಊಟ, ಆ ಹೋಳಿಗೆ ಊಟ, ಅಬಾಬಾಬಾಬಾಬಾಬಾಬಾ ಸಾಕು. ಇವತ್ತು ಆ ತರದ ಒಂದು ಭಾವ. ಸೊ ಕುಂಭರಾಶಿ, ನಿಮ್ಮ ಸುಖ ಕಷ್ಟಪಡ್ತೀರಿ, ಕಷ್ಟಕ್ಕೆ ತಕ್ಕಂತೆ ಫಲವಿದೆ. ಇನ್ನು ವಿಶೇಷವಾಗಿ ಮೀನರಾಶಿ ಚೆನ್ನಾಗಿದೆ. ಚಂದ್ರ ಉಚ್ಚಂಗತ, ಶುಭ ಸುದ್ದಿಗಳು, ವ್ಯವಹಾರಬದ್ಧವಾಗಿ, ವ್ಯಾಪಾರಬದ್ಧವಾಗಿ, ಗುರು, ಜಡ್ಜು, ಲಾಯರು, ಟೀಚರು, ಲೆಕ್ಚರರು, ಪ್ರೊಫೆಸರು, ಅಡ್ವೈಸರು, ಬ್ಯಾಂಕರು, ಇನ್ಶೂರೆನ್ಸ್ ಅಡ್ವೈಸರು, ಲೋನ್ ಅಡ್ವೈಸರ್ ಕೆಲಸಗಳು, ದಾರಿ ತೋರಿಸುವ ಕೆಲಸಗಳು, ಇನ್ನೊಬ್ಬರು ಬದುಕು ಕಟ್ಟಿಸ್ಕೊಡ್ತಕ್ಕಂಥ ಕೆಲಸಗಳು, ಅದ್ಭುತವಾದಂಥ ಪ್ರಗತಿ ನಡೀತಕ್ಕಂಥ ಒಂದು ದಿನ. ಎಲ್ಲರಿಗೂ ಶುಭವಾಗಲಿ. ಮಾತೃದೇವೋ ಭವ.